श्रोतांसि सर्वर्षहृदां यदीये प्रज्ञासमुद्रे मिलनं भजन्ते तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। यमाय धर्मराजाय मृत्यवे चान्तकाय च वैवस्वताय कालाय सर्वभूतक्षयाय च औदुम्बराय दध्नाय नीलाय परमेष्ठिने मृकोदराय चित्राय चित्रगुप्ताय वै नमो नमः। ಮಾಡಬೇಕಾದುದನ್ನು ಮಾಡದಿದ್ದರೆ ಆಗಬೇಕಾದುದು ಆಗುವುದಿಲ್ಲ. ಮಾಡಬಾರದುದನ್ನು ಮಾಡಿದರೆ ಆಗಬಾರದುದು ಆಗುತ್ತದೆ. ಇದರಲ್ಲಿ ಒಂದಂಶಕ್ಕೆ ಉದಾಹರಣೆ ಇಲ್ಲಿದೆ. ಈ ಕಥೆಯಲ್ಲಿ ದಿಲೀಪ ಮಾಡಬಾರದುದನ್ನು ಮಾಡಲಿಲ್ಲ, ಆದರೆ ಮಾಡಬೇಕಾದುದನ್ನು ಮಾಡಲಿಲ್ಲ. ಬುದ್ಧಿಪೂರ್ವಕ ಅಲ್ಲದಿದ್ದರೂ ಕೂಡ ಈ ಗೌರವ ಸಲ್ಲಬೇಕಾದ್ರೆ ಸಲ್ಲದೇ ಇದ್ದರೆ ಪರಿಣಾಮಗಳಾಗ್ಬಿಡ್ತವೆ. ಯಾಕೆಂದರೆ ಬುದ್ಧಿ ಇರಬೇಕಾಗಿತ್ತು, ಅಲ್ಲಿ ಎಚ್ಚರ ಇರಬೇಕಾಗಿತ್ತು ಎನ್ನುವಂಥ ಒಂದು ಸ್ಥಳಗಳು ಅವೆಲ್ಲ ಅಂತ. ಹೀಗೆ ಕರ್ಮ ಕಾಡಿತ್ತು. ಹಾಗಾಗಿ ದಿಲೀಪನಿಗೆ ಕಾಮಧೇನು ಕಾಣಲೂ ಇಲ್ಲ, ಆಕೆ ಶಪಿಸಿದ್ದು ಕೇಳಲೂ ಇಲ್ಲ. ಎರಡೂ ಆಗಿದೆ ನೋಡಿ. ಎರಡು ಅವಕಾಶಗಳಿತ್ತು ಅಲ್ಲಿ. ಒಂದು ಕಾಣಬೇಕಾಗಿತ್ತು ಕಾಮಧೇನು, ಕಾಣಲಿಲ್ಲ. ಯಾಕೆಂದರೆ ಮನಸ್ಸು ಕಣ್ಣಿಗೆ ಸಂಬದ್ಧ ಆಗಿರಲಿಲ್ಲ ಅಲ್ವಾ. ಈ ಮನಸ್ಸು ಇಂದ್ರಿಯಗಳಿಗೆ ಸಂಬದ್ಧ ಆದರೆ ಮಾತ್ರವೇ ನಮಗೆ ಜ್ಞಾನ ಬರುವಂಥದ್ದು. ಉದಾಹರಣೆಗೆ ನಿನ್ನೆ ಹೇಳಿದ ಹಾಗೆ ಇದ್ರಿದ್ದದ್ದು ಕಾಣಬೇಕು ಅಂದರೆ ಮನಸ್ಸು ಕಣ್ಣಿಗೆ ಸಂಬಂಧಪಟ್ಟಿರಬೇಕು, ಆಗ ನಮಗೆ ಎದುರಿದ್ದದ್ದು ಕಾಣ್ತದೆ. ಮನಸ್ಸು ಬೇರೆಲ್ಲ ಹೋಗಿದ್ರೆ ಎದುರಿದ್ರೂ ಕೂಡ ಕಾಣಿಸೋದಿಲ್ಲ. ಹಾಗೆ ಒಂದು ರುಚಿಕರವಾದ ಪದಾರ್ಥವಾದರೂ ಕೂಡ ಗೊತ್ತಾಗೋದಿಲ್ಲ ರುಚಿ ಯಾವಾಗ ಅಂದರೆ ಈ ರಸನೇಂದ್ರಿಯಕ್ಕೆ, ನಾಲಿಗೆಗೆ ಮನಸ್ಸು ಸಂಬದ್ಧವಾಗದೇ ಇದ್ದರೆ ರುಚಿ ಗೊತ್ತಾಗದೆ ಹೋಗ್ಬೋದು ಅಂತ. ನಿಮಗೆ ಇದಕ್ಕೊಂದು ಉದಾಹರಣೆ ಇದೆ. ಜ್ವರ ಹೇಳು. ಮಲ್ಲಿನಾಥ ಅನೇಕ ವರ್ಷಗಳ ಕಾಲ ಅವನಿಗೆ ಬೇವಿನೆಣ್ಣೆಯ ರುಚಿ ಗೊತ್ತಾಗಲಿಲ್ಲ, ಕಹಿ ರುಚಿ ಗೊತ್ತಾಗಲಿಲ್ಲ. ಯಾಕೆಂದರೆ ಮನಸ್ಸು ಪಾಠದ ಕಡೆ ಹೋಗಿತ್ತು, ಮನಸ್ಸು ವಿದ್ಯೆ ಕಡೆ ಹೋಗಿತ್ತು ಅಲ್ವಾ. ಈಗ ನಮಗೇನಾಗ್ತಾಯಿದೆ ಅಂದರೆ ವಿದ್ಯೆ ಹೊತ್ತಿಗೆ ಮನಸ್ಸು ಊಟದ ಕಡೆ ಹೋಗ್ತಾ ಇದೆ ಅಲ್ವಾ. ಊಟದ ಹೊತ್ತಿಗೂ ವಿದ್ಯೆ ಕಡೆ ಇತ್ತು ಮನಸ್ಸು ಮಲ್ಲಿನಾಥನದ್ದು. ಅಲ್ಲಿವರೆಗೆ ಹೋಗಬೇಕಾಗಿದೆ ನಾವು ಅಂತ, ಅಷ್ಟು ದೂರ ಹೋಗಬೇಕಾಗಿದೆ. ನಾವು ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಕೆಲವೊಮ್ಮೆ ಅಂಥ ಕುಂಭಕರ್ಣರು ಇರ್ತಾರೆ. ಮುಟ್ಟಿದ್ರೂ ಗೊತ್ತಾಗೋದಿಲ್ಲ, ತಟ್ಟಿದ್ರೂ ಗೊತ್ತಾಗೋದಿಲ್ಲ, ಕುಟ್ಟಿದ್ರೂ ಗೊತ್ತಾಗೋದಿಲ್ಲ. ಇರ್ತಾರಲ್ವ ಅಂಥವ್ರು. ಕೆಲವರಿಗೆ ಮುಟ್ಟಿದ್ರೂ ಗೊತ್ತಾಗೋದಿಲ್ಲ, ಕೆಲವರಿಗೆ ತಟ್ಟಿದ್ರೂ ಗೊತ್ತಾಗೋದಿಲ್ಲ, ಕೆಲವರಿಗೆ ಹಿಡಿದು ಕುಟ್ಟಿದ್ರೂ ಗೊತ್ತಾಗೋದಿಲ್ಲ ಅಂಥವ್ರು ಇರ್ತಾರೆ. ಯಾಕೆ? ಏನಾಗಿದೆ ಅಂದರೆ ಈ ಚರ್ಮೇಂದ್ರಿಯದ ಜೊತೆಗೆ ಮನಸ್ಸು ಸಂಪರ್ಕದಲ್ಲಿಲ್ಲ, ಅದು ಬೇರೆ ಕಡೆ ಹೋಗಿದೆ. ಅದು ಪುರಿಯುತ್ತೆನ್ನುವ ನಾಡಿಯನ್ನು ಪ್ರವೇಶ ಮಾಡಿದೆ ಮನಸ್ಸು, ಆಗಲೇ ನಿದ್ದೆ ಬರುವಂಥದ್ದು. ನಮ್ಮೊಳಗೆ ಅನಂತ ನಾಡಿಗಳಿವೆಯಲ್ಲ, ಯಾವಾಗ ಮನಸ್ಸು ಪುರಿಯುತ್ತತ್ತು ಎನ್ನುವ ಹೆಸರಿನ ನಾಡಿಯೊಳಗೆ ಪ್ರವೇಶ ಮಾಡ್ತದೋ ಆಗ ಮನುಷ್ಯಗೆ ನಿದ್ದೆ ಬರುತ್ತದೆ ಅಂತ. ಅಲ್ಲಿ ಮನಸ್ಸು ಹೋಗಿರೋದ್ರಿಂದಾಗಿ ಗೊತ್ತಾಗಲಿಲ್ಲ. ಕುಂಭಕರ್ಣನನ್ನು ಎಬ್ಬಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟರಲ್ಲ, 1000 ಆನೆಗಳು ಓಡಾಡಿದ್ವಂತೆ ಅವನ ಮೇಲೆ. ಆಗ ಎಚ್ಚರಿಕೆ ಆಯಿತು ಅವನಿಗೆ ಅಂತ. ಅಲ್ಲಿವರೆಗೆ ಅವನಿಗೆ ಕುಟ್ಟಿದ್ದು, ತಟ್ಟಿದ್ದು, ಪೆಟ್ಟು ಕೊಟ್ಟಿದ್ದು ಎಲ್ಲ ಆಗಿದೆ. ಕಚ್ಚಿದ್ದಾರೆ, ಪರಚಿದ್ದಾರೆ, ಕೂದಲು ಕಿತ್ತಿದ್ದಾರೆ, ಆದರೂ ಎಚ್ಚರಾಗಿಲ್ಲ ಅವನಿಗೆ, ಕುಂಭಕರ್ಣನಿಗೆ. ಆಮೇಲೆ 1000 ಆನೆಗಳ ಮೆರವಣಿಗೆ ಅವನ ದೇಹದ ಮೇಲೆ ಆದಾಗ ಏನೋ ಸ್ಪರ್ಶ ಮಬುದ್ಧತ, ಸ್ಪರ್ಶ ಆಗ್ತಾ ಇದ್ದಂತ ಗೊತ್ತಾಯ್ತು ಅವನಿಗೆ ಅಂತ, ಕುಂಭಕರ್ಣನಿಗೆ ಅಂತ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ದಿಲೀಪನ ಮನಸ್ಸು ಅವನ ಅರಮನೆಗೆ ಹೋಗಿತ್ತು. ಅದು ಸುದಕ್ಷಿಣೆಯ ಬಳಿ ಇತ್ತು, ಸಂತಾನ ಮನಸ್ಸಿನಲ್ಲಿತ್ತು. ಹೀಗಾಗಿ ಅವನಿಗೆ ಗೊತ್ತೇ ಆಗಲಿಲ್ಲ, ಕಾಣಲೇ ಇಲ್ಲ ಸುರಭಿ ಕಾಮಧೇನು.
ಆಮೇಲೆ ಆಕೆ ಶಪಿಸಿದಳು, ಅವಮಾನ ಮಾಡಿದೆ ನನಗೆ, ಇದ್ದರೂ ಇಲ್ಲದಂತ ಆಯ್ತಲ್ಲ, ಕಣ್ಮುಂದೆ ಇದ್ರೂ ಕೂಡ ಗೌರವ ಕೊಡಲಿಲ್ವಲ್ಲ ನೀನು ಎಂಬುದಾಗಿ ಹೇಳಿ ಆಕೆ ಶಪಿಸ್ತಾಳೆ. ನನ್ನ ಸಂತತಿಯನ್ನು ಆರಾಧಿಸದೆ ನಿನಗೆ ಸಂತತಿ ಇಲ್ಲ ಅಂತ, ಅಷ್ಟೇ ಶಾಪ. ನನ್ನ ಸಂತತಿಯನ್ನು ಆರಾಧಿಸದೆ ನಿನಗೆ ಸಂತತಿ ಇಲ್ಲ ಎನ್ನುವ ಶಾಪ. ಅಷ್ಟೊತ್ತಿಗೆ ಆನೆ ಗೀಳಿಟ್ಟಿದೆ, ದಿಗ್ಗಜ ಗೀಳಿಟ್ಟಿದೆ. ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡುವ ದಿಗ್ಗಜ ಅದೇ ಸಮಯದಲ್ಲಿ ಗೀಳಿಟ್ಟಿದ್ರಿಂದ ಕೇಳಲು ಇಲ್ಲ. ಇದಕ್ಕೇನು ಹೆಸರು? ಕರ್ಮ ಅಂತ ಹೆಸರು ಇದಕ್ಕೆ. ಅದೇ ಹೊತ್ತಿಗೆ ಆನೆ ಗೀಳಿಡಬೇಕು ಅಂದರೆ ಏನು, ಸುದಕ್ಷಿಣೆಯ ಸ್ಮರಣೆ ಮಾಡೋ ಹೊತ್ತಿಗೆ ಕಾಮಧೇನು ಕಣ್ಣೆದುರಿಗೆ ಬರಬೇಕು ಅಂದರೆ ಎಲ್ಲ ಆ ಕೂಡಿ ಬರುತ್ತಲ್ಲ, ಕಾಕತಾಲಯ್ಯ ಅಂತ ಹೇಳ್ತಾರೆ. ಕೇಳಿದಿರಲ್ಲ ನೀವು ಕಾಕತಾಲಯ್ಯ ಅಂದರೆ ಏನು? ಕಾಕತಾಲಯ್ಯ ಅಂದರೆ ಕಾಗೆ ಮರದ ಮೇಲೆ ಕೂತಾಗ ಕೊಂಬೆ ಮುರಿದೋಗುತ್ತೆ. ಕಾಗೆ ಕೊಂಬೆ ಮೇಲೆ ಕೂತಾಗ ಕೊಂಬೆ ಮುರಿದೋಗುತ್ತೆ. ಏನು ಕಾಗೆ ಅಷ್ಟು ತೂಕ ಇತ್ತ? ಕಬ್ಬಿಣದ ಕಾಗೆನೋ ಕಲ್ಲಿನ ಕಾಗೆನೋ ಏನು ಅಂದರೆ ಇಲ್ಲ ಇಲ್ಲ, ಕಾಗೆ ಕುಳಿತಿದ್ದಕ್ಕೆ ಮುರಿದಿದ್ದಲ್ಲ, ಅದು ಮುರಿಯೋ ಮುಹೂರ್ತ, ಕಾಗೆ ಬಂದು ಕೂತ್ಕೊಳ್ಳೋ ಮುಹೂರ್ತ ಎರಡೂ ಸರಿಯಾಗಿಬಿಡ್ತು. ಹಾಗಾಗಿ ಕಾಗೆ ಕುಳಿತಾಗಲೇ ಅದು ಮುರಿದು ಹೋಯ್ತು ಅಂತ, ಕೊಂಬೆ ಮುರಿದು ಹೋಯ್ತು ಅಂತ. ಕಾಕತಾಳೀಯ ನ್ಯಾಯ ಅಂತ ಒಂದು ನ್ಯಾಯ, ಅದನ್ನು ಆಂಗ್ಲರು ಕೋ ಇನ್ಸಿಡೆನ್ಸ್ ಅಂತ ಕರೀತಾರೆ ಅದನ್ನು. ಅದೇ ಸಮಯಕ್ಕೆ ಏನೋ ಒಂದು ತಾನಾಗಿ ಘಟಿಸುವಂಥದ್ದು. ಆದರೆ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ತಾನಾಗಿ ಘಟಿಸೋದಿಲ್ಲ, ಅದು ಯೋಜನೆ ಹೊರತು ಅಕಸ್ಮಾತ್ ಆಗೋದಿಲ್ಲ ಯಾವುದು ಕೂಡ ಅಂತ. ಅಕಸ್ಮಾತ್ ಅಂದರೆ ಏನು? ಅಕಸ್ಮಾತ್ ಅಂದರೆ ಯಾವುದರಿಂದ ಅಂತ. ಅಕಸ್ಮಾತ್ ಅಂದರೆ ಅಕಸ್ಮಾತ್ ಅಂದರೆ ಯಾವುದರಿಂದ ಅಂತಲೇ ಇಲ್ಲ ಅಂತ, ಅಕಸ್ಮಾತ್ ಅದು ಹಾಗೆ ಯಾವುದೂ ಇರೋದಿಲ್ಲ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಯಾವುದೂ ಕೂಡ ಅಕಾರಣ ಅಲ್ಲ, ಅಕಸ್ಮಾತ್ ಅಲ್ಲ ಯಾವುದೂ ಕೂಡ, ಎಲ್ಲ ಯೋಜಿತ. ಅದಕ್ಕೆ ನಮ್ಮ ನಮ್ಮ ಕರ್ಮಗಳೇ ಕಾರಣವಾಗಿರ್ತವೆ. ಹೀಗೆ ಇದು ಕಾಕತಾಳೀಯದಂತೆ ಕಂಡರೂ ಕೂಡ ದಿಲೀಪನ ಕರ್ಮ ಕೆಲಸ ಮಾಡಿದ್ದು. ಈ ಕಥೆಯನ್ನು ವಸಿಷ್ಠರು ಭೂತಕಾಲದ ಘಟನೆಯನ್ನು ಯೋಗ ದೃಷ್ಟಿಯಿಂದ ನೋಡಿ ದಿಲೀಪನಿಗೆ ಹೇಳಿದರು. ಮತ್ತು ಹೇಳಿದರು, ನಿನಗೂ ಸಂತತಿಗೂ ನಡುವೆ ಈ ಅವಜ್ಞೆ, ಈ ಅಪಮಾನ, ಅದರಿಂದಾಗಿ ಕಾಮಧೇನು ಕೊಟ್ಟ ಶಾಪ ಇದೆ. ಈ ಶಾಪ ಅಡ್ಡ ಇದೆ. ಸಂತತಿ ಪ್ರಾಪ್ತಿಗೆ ಈ ಶಾಪವೇ ಪ್ರತಿಬಂಧಕ. ಯಾಕೆಂದರೆ ಪೂಜ್ಯರಾದವರನ್ನು ಪೂಜಿಸದಿದ್ದರೆ ಅದು ಆಗಬೇಕಾದ ಒಳ್ಳೆಯದನ್ನು ಆಗೋದಕ್ಕೆ ಬಿಡೋದಿಲ್ಲ. ಪ್ರತಿಬದ್ಧಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ. ಹಾಗಾಗಿ ನೀನು ಕಾಮಧೇನುವಿನ ಸಂತಾನವನ್ನು ಆರಾಧನೆ ಮಾಡು. ಕಾಮಧೇನು ಹೇಗೂ ಇಲ್ಲ, ನನಗೆ ಲಭ್ಯಳಿಲ್ಲ ಕಾಮಧೇನು ಈಗ. ಹಾಗಾಗಿ ಕಾಮಧೇನುವಿನ ಸಂತಾನವನ್ನು ಆರಾಧನೆ ಮಾಡು. ಕಾಮಧೇನುವಿನ ಮಗಳು ಶಬಲೆ ನನ್ನ ಆಶ್ರಮದಲ್ಲೇ ಇದ್ದಾಳೆ, ಅಥವಾ ನಂದಿನಿ ಅಂತಲೂ ಕರೀತಾರೆ. ಶಬಲೆ ಅಂತ ರಾಮಾಯಣ ಕರೆದಿದೆ, ಕಾಳಿದಾಸ ನಂದಿನಿ ಅಂತ ಕರೀತಾನೆ ಆಕೆಯನ್ನೇ. ನಂದಿನಿಯನ್ನು ಇನ್ನು ಆರಾಧನೆ ಮಾಡು. ಆರಾಧನೆ ಮಾಡಿದಾಗ ನಿನಗೆ ಸಂತತಿ ಆಗತ್ತೆ ಅಂತ ಹೇಳ್ತಿರುವಾಗಲೇ ನಂದಿನಿ ಧೇನು ಅಲ್ಲಿಗೆ ಬಂದಿತ್ತು ಅಂತ. ಹೇಗಿದ್ದಳು ನಂದಿನಿ ಅಂದರೆ ಪಲ್ಲವ ಸ್ನಿಗ್ಧ ಪಾಟಲ, ತಿಳಿಗೆಂಪು ಬಣ್ಣವಂತೆ. ಈ ನಮ್ಮ ಬಂಗಾರಿ ಹಾಗೆ ತಿಳಿಗೆಂಪು ಬಣ್ಣ ಅಂತ, ಅಚ್ಚ ಕೆಂಪು ಇರೋದಿಲ್ಲ ಗೋವಲ್ಲಿ, ತಿಳಿಗೆಂಪೆ ಇರುವಂಥದ್ದು. ಪಾಟಲ, ಪಲ್ಲವ ಸ್ನಿಗ್ಧ ಅಂತಂದರೆ ಈ ಚಿಗುರಿನ ಕೆಂಪು. ಚಿಗುರು ಕೆಂಪಾಗಿರ್ತದಲ್ವ, ಈ ಮರಗಿಡಗಳ ಚಿಗುರು, ಅದರ ಹಾಗೆ ಕೆಂಪಾದ ಬಣ್ಣವಂತೆ. ಆದರೆ ಒಂದು ಜಾಗ ಮಾತ್ರ ಕೆಂಪಿಲ್ಲ. ಎಲ್ಲಿ ಅಂದರೆ ಹಣೆಯಲ್ಲಿ ಒಂದು ಚಂದ್ರ ಇದೆಯಂತ, ಅದು ಮಾತ್ರ ಬಿಳಿ ಅಂತ. ಆ ಚಂದ್ರ ಮಾತ್ರ ಬಿಳಿ, ಮತ್ತೆಲ್ಲ ಕೆಂಪು, ತಿಳಿಗೆಂಪು, ಪಾಟಲ ವರ್ಣ, ತುಂಬ ಅಪರೂಪ ಇದು. ಲಲಾಟೋದಯಂ ಅಂದರೆ ಅದರ ಲಲಾಟದಲ್ಲಿ, ನಂದಿನಿಯ ಲಲಾಟದಲ್ಲಿ ಚಂದ್ರೋದಯವಾಗಿದೆ ಅಂತ. ಅಷ್ಟಮಿಯ ಚಂದ್ರನ ಉದಯ ಆಗಿದೆ ನಂದಿನಿ ಧೇನುವಿನ ಲಲಾಟದಲ್ಲಿ ಅಂತ. ಹಾಗಾಗಿ ಲಲಾಟೋದಯಂ ಆಭುಗ್ನಂ ಅಂದರೆ ಹೀಗೆ ಇದೆಯಂತಿದು, ವಕ್ರವಾಗಿರ್ತದಲ್ವ, ಚಂದ್ರರೇಖೆಗೆ ಚೌಕ ಇರ್ತದೆ. ಅದೇನು ಇಲ್ಲ ಅಲ್ವಾ, ಚೌಕದ ಚಂದ್ರ ಅಂತೆಲ್ಲರೂ ನೋಡಿದ್ದೀರ ನೀವು. ಒಂದು ವೃತ್ತ ಅಥವಾ ಹೀಗೆ ಅರ್ಧ ವೃತ್ತ ಅಥವಾ ವೃತ್ತದ ಒಂದು ಭಾಗ ಇರುತ್ತೆ ಅದು ಅಂತ. ಹಾಗೆ ಆಭುಗ್ನಂ
ಬಳುಕಿರುವಂಥ ರೇಖೆ ಅದು ಅಂತ. ಬಿಭ್ರತಿ ಶ್ವೇತರೋಮಾಂಕಂ, ಅದೇನಪ್ಪ ಅಂದರೆ ಬಿಳಿಯ ರೋಮಗಳ ರಾಜಿ. ನಮ್ಮ ಮಿಹಿರ ಅದು ಪೂರ್ತಿ ಕಪ್ಪೋದು, ಅಮಾವಾಸ್ಯೆ ರಾತ್ರಿ ಕಾಣಿಸೋದೇ ಇಲ್ಲ ಅವನು ಮಿಹಿರ. ಅಮಾವಾಸ್ಯೆ ರಾತ್ರಿ ಓಡಾಡಿದ್ರೆ ಗೊತ್ತೂ ಆಗೋದಿಲ್ಲ, ಅವನು ಬಂದ ಅಂತಲೂ ಗೊತ್ತಾಗೋದಿಲ್ಲ, ಹೋದ ಅಂತಲೂ ಗೊತ್ತಾಗೋದಿಲ್ಲ, ಪೂರ್ತಿ ಕಪ್ಪು. ಆದರೆ ಹಣೆಯಲ್ಲಿ ಒಂದು 3-4 ಬಿಳಿ ಕೂದಲಿದೆ, ಈಗ ಕಾಣಿಸೋದಿಲ್ಲ, ತುಂಬ ಒತ್ತಾಗಿ ಬೆಳೆದಿದೆ ರೋಮ, ಈಗ ಕಾಣಿಸೋದಿಲ್ಲ. ಹೊಟ್ಟೆ ಇಲ್ಲಿ ಒಂದು 4-5 ಬಿಳಿ ರೋಮ ಇದೆ. ಹಾಗಾಗಿ ಆ ರೋಮಗಳಿಂದ ಬಣ್ಣ ಬರುವಂಥದ್ದು. ಬಿಳಿಯ ರೋಮಗಳ ಒಂದು ಒಂದು ಅಂಕ ಚಿಹ್ನೆ ಇದೆ. ಚಂದ್ರನಲ್ಲಿ ಮೊಲದ ಚಿಹ್ನೆ ಅಥವಾ ಮೃಗದ ಚಿಹ್ನೆ ಇದ್ದ ಹಾಗೆ ಒಂದು ಚಿಹ್ನೆ ಇದೆ. ನೋಡಿದರೆ ಹೇಗೆ ಕಾಣ್ತಾ ಇದ್ಲು ನಂದಿನಿ ಅಂತಂದರೆ, ಚಂದ್ರೋದಯವಾದ ಸಂಧ್ಯಾಕಾಲದಂತೆ. ಸಂಧ್ಯಾಕಾಲ ಹೇಗಿರ್ತದೆ? ಯಾವ ಬಣ್ಣ ಸಂಧ್ಯಾಕಾಲ? ಸಂಧ್ಯಾಕಾಲ ಹೇಗಿರ್ತದೆ? ಕೆಂಪಾಗಿರ್ತದೆ ಸಂಧ್ಯಾಕಾಲ ಅಲ್ವಾ? ಸೂರ್ಯನು ಕೆಂಪಾಗ್ತಾನೆ ಆ ಸಮಯದಲ್ಲಿ. ಹಾಗಾಗಿ ಸಂಧ್ಯಾಕಾಲ ಕೆಂಪು. ಸಂಧ್ಯಾ ಸ್ತ್ರೀಲಿಂಗ, ಹಾಗಾಗಿ ನಂದಿನಿಗೆ ಹೋಲಿಕೆ ಕೊಡ್ತಾ ಇರೋಂಥದ್ದು ಸ್ತ್ರೀಲಿಂಗ, ಅದು ಕೆಂಪು ಅಂತ. ಇದು ಕೂಡ ಹಾಗೆ, ಅವಳು ತಾಯಿ ಸ್ತ್ರೀಲಿಂಗ ಅದು. ಮತ್ತು ಕೆಂಪು ಬಣ್ಣ, ತಿಳಿ ಕೆಂಪು ಬಣ್ಣ. ಅದರ ಸಂಧ್ಯಾಕಾಲದಲ್ಲಿ ಚಂದ್ರೋದಯವಾದರೆ, ಅರ್ಧ ಚಂದ್ರನ ಉದಯವಾದರೆ ಹೇಗಿರ್ಬೋದು ಹಾಗಿದ್ದಳು ಆಕೆ ಅಂತ. ಅವಳು ಬರುವಾಗಲೇ ಹಾಲು ಸುರಿಸ್ಕೊಳ್ತಾ ಬರ್ತಾ ಇದ್ಲಂತೆ. ಯಾಕೆ ಅಂದರೆ ಕರು ಕಾಣ್ತಾ ಇದೆ ಅಂತ. ಕರು ಗೋಶಾಲೆಯಲ್ಲಿದೆ, ಇದು ಇನ್ನೂ ಬರ್ತಾ ಇದೆ, ಹಸು ಬರ್ತಾ ಇದೆ. ಆದರೆ ಅಷ್ಟು ದೂರ ಕರುವನ್ನು ಕಂಡಾಗ ಇಲ್ಲಿ ಪ್ರಾರಂಭ ಆಗೋಯ್ತು. ಏನು ಅಂದರೆ ಕ್ಷೀರಧಾರೆ ಪ್ರಾರಂಭ ಆಗೋಯ್ತು. ಭೂಮಿಯೆಲ್ಲ ಒದ್ದೆ ಆಗ್ತಾ ಇದೆ, ಅದು ಹೋಗುವ ದಾರಿ ಒದ್ದೆ ಆಗ್ತಾ ಇದೆ ಅಂತ, ಕ್ಷೀರಧಾರೆಯಿಂದ ಅಂತ. ಅದು ಆ ಕ್ಷೀರಧಾರೆ ಎಂಥದ್ದು ಅಂದರೆ ಮೇಧ್ಯೇನ ಅವಭೃತಾದಪಿ. ಯಜ್ಞದ ಕೊನೆಯಲ್ಲಿ, ಮಹಾಯಜ್ಞಗಳ ಕೊನೆಯಲ್ಲಿ ಒಂದು ಸ್ನಾನ ಮಾಡುವಂಥ ಪದ್ಧತಿ ಇದೆ. ಯಶ್ವಮೇಧ ಯಜ್ಞ, ವಾಜಪೇಯಿ ಯಜ್ಞ, ಯಾವುದೇ ಯಜ್ಞ ಅಂತ ನಡೆದರೆ ಯಜ್ಞದ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಮಾಡ್ತಾರೆ. ತುಂಬ ಪುಣ್ಯತಮವಾಗಿರತಕ್ಕಂಥ ಸ್ನಾನ ಅದು, ಅತ್ಯಂತ ಪವಿತ್ರವಾಗಿರುವಂಥ ಸ್ನಾನ ಅದು. ಅದಕ್ಕಿಂತ ಪವಿತ್ರ ಅಂತ, ಅವಭೃತಕ್ಕಿಂತ ಪವಿತ್ರವಾಗಿರುವಂಥ ಹಾಲನ್ನು ತಾನು ಬರುವ ದಾರಿ ತುಂಬ ಸುರಿಸ್ತಾ ಬರ್ತಾ ಇದ್ದಾಳೆ. ಕೊಂಡೋದ್ನಿ ಅಂದರೆ ಕೆಚ್ಚಲು ಕುಂಭದಂತೆ ಇದೆ, ತುಂಬಿದೆ. ಆಯಿತಾ? ಇನ್ನೊಂದೇ ಇದೆ ಚಿಕ್ಕ ವರ್ಣನೆ, ಆದರೆ ತುಂಬ ಮಹತ್ವದ್ದು. ಆಕೆ ಈ ದಿಲೀಪನ ಪಕ್ಕದಲ್ಲಿ ಹಾದು ಹೋಗುವಾಗ ಆಕೆಯ ಗೊರಸುಗಳಿಂದ ಎದ್ದ ಧೂಳು ದಿಲೀಪನಿಗೆ ತಗುಲುತ್ತಂತೆ. ರಜಃ ಕಣೈ, ಧೂಳಿನ ಕಣಗಳು ಮೇಲೆದ್ದು ದಿಲೀಪನ ಶರೀರವನ್ನು ತಗುಲಿವೆ. ಅದೊಂದು ಸ್ನಾನ ಅಂತ. ದಿಲೀಪನ ಪಾಲಿಗೆ ಅದೊಂದು ಪುಣ್ಯ ಸ್ನಾನ. ಎಂಥ ಸ್ನಾನ ಅಂದರೆ ಗಂಗಾ ಸ್ನಾನ ಮಾಡಿದಾಗ ಉಂಟಾಗುವ ಪಾವಿತ್ರ್ಯವನ್ನು ಕೊಡ್ತಕ್ಕಂಥ ಸ್ನಾನ ಅದು. ಮಾನಸ ಸರೋವರದಲ್ಲಿಯೋ ಗಂಗಾ ನದಿಯಲ್ಲಿಯೋ ಸ್ನಾನ ಮಾಡಿದರೆ, ಪ್ರಭಾಸ ಪುಷ್ಕರ ಸರೋವರದಲ್ಲಿಯೋ ಅಲ್ಲೆಲ್ಲ ಸ್ನಾನ ಮಾಡಿದರೆ ಅಂಥ ಒಂದು ಪುಣ್ಯ ಬರ್ಬೋದೋ ಅಂತಹ ಒಂದು ಪುಣ್ಯವನ್ನು, ಪಾವಿತ್ರ್ಯವನ್ನು ಕೊಡ್ತಕ್ಕಂಥ ಒಂದು ವಾಯವ್ಯ ಸ್ನಾನವನ್ನು ಮಾಡಿಸ್ತಾ ಇದ್ದಾಳೆ ನಂದಿನಿ ದೊರೆಗೆ ಅಂತ. ಏನು ವಾಯವ್ಯ ಸ್ನಾನ ಅಂದರೆ, ಸ್ನಾನಗಳಲ್ಲಿ 4 ವಿಧವನ್ನು ಹೇಳ್ತಾರೆ. ಆಗ್ನೇಯ, ವಾರುಣ, ಬ್ರಾಹ್ಮ ಮತ್ತು ವಾಯವ್ಯ ಅಂತ. ಸ್ನಾನಗಳಲ್ಲಿ ಜೋರಾಗಿ ಹೇಳಿ, ಸ್ನಾನಗಳಲ್ಲಿ 4 ವಿಧ ಅಂತ. ಒಂದು ಆಗ್ನೇಯ ಸ್ನಾನ, ವಾರುಣ ಸ್ನಾನ, ಬ್ರಾಹ್ಮ ಸ್ನಾನ ಮತ್ತು ವಾಯವ್ಯ ಸ್ನಾನ ಅಂತ. ಈಗ ಆಗ್ನೇಯ ಸ್ನಾನ ಅಂದರೆ ಏನು? ಬೆಂಕಿಗೆ ಬೀಳೋದ? ಕೆಲವು ದೈವಗಳು ಬೆಂಕಿಗೆ ಬೀಳ್ತವೆ ನೋಡಿ, ಹೋಗಿ ಅಂಥ ದೈವಗಳಿರ್ತವೆ, ಭೂತಗಳಿರ್ತವೆ. ದಕ್ಷಿಣ ಕನ್ನಡ, ಕೇರಳದಲ್ಲೆಲ್ಲ ಅಂಥ ಭೂತಗಳನ್ನ ನೋಡ್ಬೋದು. ಹೋಗಿ ಹೋಗಿ ಬೆಂಕಿಗೆ ಬೀಳ್ತವೆ, ಎಳ್ಕೊಂಡು ಬರ್ತಾರೆ, ಪುನಃ ಹೋಗಿ ಬೀಳುತ್ತದೆ ಬೆಂಕಿಯಲ್ಲಿ ಅದು ಅಂತ. ಹಾಗೆ ಅದ ಆಗ್ನೇಯ ಸ್ನಾನ ಅಂದರೆ. ಹೇಗಪ್ಪ ಸಾಮಾನ್ಯ ಮನುಷ್ಯರು ಮಾಡೋದು ಇದನ್ನು ಅಂತ ಚಿಂತೆ ಮಾಡಬೇಡಿ, ತುಂಬ ಸರಳವಾಗಿದೆ. ಆಗ್ನೇಯಂ
ಭಸ್ಮನ ಸ್ನಾನಂ, ಭಸ್ಮದಿಂದ ಸ್ನಾನ ಮಾಡಿದರೆ ಅದು ಆಗ್ನೇಯ ಸ್ನಾನ ಅಂತ ಕರೆಸ್ಕೊಳ್ಳಲ್ಪಡ್ತದೆ. ಆಗ್ನೇಯಂ ಭಸ್ಮನ ಸ್ನಾನಂ ಹೇಳಿ. ಅವಗಾಹ್ಯಂತು ವಾರುಣಂ, ಮುಳಿಗೆದ್ದು ಮಾಡುವ ಸ್ನಾನ ಇದೆಯಲ್ಲ ಅದು ವಾರುಣ. ನೀವು ಚೆಂಬು ತಗೊಂಡು ಹೊಯ್ಕೊಂಡ್ರೆ ಅದು ವಾರುಣ ಸ್ನಾನ ಅಲ್ಲ, ಅದು ಮುಳುಗಿ ಹೇಳಬೇಕು. ಅವಗಾಹನ ಸ್ನಾನ ಅಂತ ಕರೀತಾರೆ ಅದನ್ನು. ಸರಿಯಾದ ಸ್ನಾನ ಅದು ಅಂತ. ಉತ್ತಮಂತೂ ನದಿ ಸ್ನಾನ ಕೇಳಿದಿರಲ್ವಾ? ನದಿ ಸ್ನಾನ ಉತ್ತಮ, ಸರೋವರದ ಸ್ನಾನ ಮಧ್ಯಮ, ಬಾವಿ ಸ್ನಾನ ಅಧಮ, ಪಾತ್ರೆಯಿಂದ ಸ್ನಾನ ಮಾಡೋದು ಅಧಮಾಧಮ ಅಂತ ಹೇಳ್ತಾರೆ. ಭಾಂಡ ಸ್ನಾನ ಅಂತೂ ಅಧಮಾಧಮಂ. ನಾವೀಗ ಮಾಡ್ತಾ ಇರೋ ಸ್ನಾನ ಯಾವುದು ಅಂದರೆ ಅಧಮಾಧಮ ಸ್ನಾನ ಅಂತ. ಕೊನೆ ಪಕ್ಷ ಬಾವಿಲು ಸೇದಿ ನೀರನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಅದು ಅಧಮ ಸ್ನಾನ ಅದು ಅಂತ. ಕೊಳದಲ್ಲಿ ಮುಳುಗೆದ್ರೆ ಅದು ಮಧ್ಯಮ ಸ್ನಾನ ಅದು. ಅದೇ ನದಿಯಲ್ಲಿ ಮುಳುಗೆದ್ರೆ ಅದು ಪಾಪಗಳನ್ನು ಕೊಚ್ಕೊಂಡು ಹೋಗೋದ್ರಿಂದ ನದಿ ಉತ್ತಮ ಸ್ನಾನ ಅದು ಅಂತ. ಪ್ರವಾಹಕ್ಕೆ ಅಭಿಮುಖವಾಗಿ ನಿಂತು ನದಿಯಲ್ಲಿ 3 ಬಾರಿ ಮುಳುಗೇಳೋದಾದರೆ ಅದು ಉತ್ತಮ ಸ್ನಾನ ಅದು. ಹಾಗಾಗಿ ಅದು ಅವಗಾಹ್ಯ, ಅದು ವಾರುಣ ಅಂತ. ವಾರುಣ ಸ್ನಾನ ಅದು. ಅವಗಾಹ್ಯಂತು ವಾರುಣಂ ಹೇಳಿ. ಬ್ರಾಹ್ಮ ಸ್ನಾನ ಮುಂದಿನದ್ದು. ಆಪೋಹಿಷ್ಠೇತಿ ಚ ಬ್ರಾಹ್ಮಂ, ಮಂತ್ರ ಸ್ನಾನ ಇದು. ಅಪೋಹಿಷ್ಠ ಮೊದಲಾದ ಮಂತ್ರಗಳಿಂದ ನಾವು ಮಾರ್ಜನ ಮಾಡಿಕೊಂಡ್ರೆ ಅದು ಬ್ರಾಹ್ಮ ಸ್ನಾನ ಅಂತ. ಮಕ್ಕಳೇ, ಇದೇ ಸುಲಭ ಅಂತ ಅನಿಸ್ತಾ ಇದೆಯಾ? ಹಾಂ, ಅಪೋಹಿಷ್ಠ ಅಂದ್ರೆ ಆಯಿತು, ಹೋಗ್ತಿದ್ರಾಯ್ತು ಬಟ್ಟೆ ಹಾಕ್ಕೊಂಡು. ಆ ಮಂತ್ರ ಪ್ರಯೋಗ ಅಷ್ಟು ಸರಿಯಾಗಿ ಆಗಬೇಕಾಗತ್ತೆ. ಮಂತ್ರದಿಂದ ಶುದ್ಧಿ ಆಗಬೇಕಾದ್ರೆ ಆ ಮಂತ್ರದಲ್ಲಿ ಸ್ವರ ವರ್ಣ ಯಾವ ಲೋಪವೂ ಇರಬಾರ್ದು, ಭಾವವೂ ಇರಬೇಕು. ಅದೇ ಮುಖ್ಯವಾಗಿ ಆ ಮಂತ್ರವು ಶಿಕ್ಷಾ ಸ್ವರ ಸಮಾಯುಕ್ತವಾಗಿರಬೇಕು. ಅದನ್ನು ಹೇಗೆ ಹೇಳಬೇಕು ಹಾಗೆ ಹೇಳಬೇಕು. ಒಂದು ಅಕ್ಷರ ತಪ್ಪಿಲ್ಲದೆ, ಒಂದು ಸ್ವರ ತಪ್ಪಿಲ್ಲದೆ, ಓಡಿಸದೆ, ಅದನ್ನು ಎಳಿದೆ ಹೇಳಿದರೆ ಅದು ಮಂತ್ರ ಅಂತ ಅನ್ಸ್ಕೊಡುತ್ತೆ. ಅದು ಮತ್ತು ಮಂತ್ರ ಪ್ರಯೋಗ ಮಾಡಬೇಕಾದ್ರೆ ಒಂದು ಮಟ್ಟ ಶುದ್ಧಿ ಬೇಕಾಗ್ತದೆ ಅದನ್ನು. ಹೀಗಿದ್ದಾಗ ಆಪೋಹಿಷ್ಠೇತ ಚ ಬ್ರಾಹ್ಮಂ ಹೇಳಿ. ಕೊನೆಯದು ಈಗ ದಿಲೀಪನಿಗಾದ ಸ್ನಾನ. ವಾಯವ್ಯಂ ಗೋರಜ ಸ್ಮೃತಂ. ವಾಯವ್ಯಂ ಗೋರಜ ಸ್ಮೃತಂ. ವಾಯವ್ಯ ಸ್ನಾನ ಯಾವುದು ಅಂದರೆ ಗೋರಜ ಸ್ನಾನ. ಗೋವಿನ ಪಾದದ ಧೂಳಿನಿಂದ ಮಾಡುವಂಥ ಸ್ನಾನ. ಅದು ಪವಿತ್ರ. ಅದು ಆ ಧೂಳು ನಮಗೆ ತಾಗಿದರೆ ಪವಿತ್ರ ಅದು ಅಂತ. ಮಣ್ಣಾಯಿತು ಅಂತ ಅನ್ಕೋಬಾರ್ದು ಅವಾಗ ಅಂತ. ಮಣ್ಣಲ್ಲ ಅದು. ಆ ಸ್ನಾನ ಆಗ್ತಾ ಇದೆ ಅಂತ ಯಾರಿಗೆ? ದಿಲೀಪನಿಗೆ. ಪಕ್ಕದಲ್ಲಿ ಆಕೆ ಹಾದು ಹೋಗುವಾಗ ಅಂತ. ವಸಿಷ್ಠರು ದಿಲೀಪನಿಗೆ ಹೇಳಿದ್ರಂತೆ, ದಿಲೀಪ, ನಿನ್ನ ಕಾರ್ಯ ಕೈಗೂಡಿತು, ನಿನಗೆ ಸಂತಾನ ಆಗುತ್ತೆ. ಹೇಗೆ ಹೇಳಿದ್ದು ಅಂದರೆ, ಹೆಸರೆತ್ತುವಾಗಲೇ ನಂದಿನಿ ಬಂದಿಳಲ್ಲ, ಶಕುನ ಅದೊಂದು. ಈಗ ಒಂದು ಕಾರ್ಯದ ಬಗ್ಗೆ ಮಾತಾಡ್ತಾ ಇರ್ತೇವೆ ನಾವು ಅಂತ ಅಂದ್ಕೊಳ್ಳಿ. ಯಾರೋ ಒಬ್ಬರ ಹೆಸರನ್ನು ತಗೊಳ್ತೇವೆ ಒಂದು ಕಾರ್ಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ, ಅವರೇ ಬಂದ್ಬಿಡ್ತಾರೆ ಆ ಕ್ಷಣದಲ್ಲಿ. ಅಂದರೆ ಆ ಕಾರ್ಯ ಆಗತ್ತೆ ಅಂತ ಅರ್ಥ. ಅದಕ್ಕೆ ವಸಿಷ್ಠರು ಅದನ್ನು ಹೇಳ್ತಾರೆ. ಅದೂರ ಬರ್ತಿನೀಂ ಸಿದ್ಧಿಂ ರಾಜನ್ ವಿಗಣಯಾತ್ಮನಃ. ಸಂತಾನ ಸಿದ್ಧಿ ದೂರ ಇಲ್ಲ ಅಂತ ಸ್ವೀಕಾರ ಮಾಡು. ಯಾಕೆಂದರೆ ಉಪಸ್ಥಿತೇ ಎಂ ಕಲ್ಯಾಣಿ ನಾಮ್ನಿ ಕೀರ್ತಿತ ಏವ ಯತ್. ಹೆಸರು ಎತ್ತುವಂತೆಯೇ, ಆಕೆ ಹೆಸರನ್ನು ಉಲ್ಲೇಖ ಮಾಡ್ತಾ ಇರುವಂತೆಯೇ ನಂದಿನಿ ಬಂದಿದ್ದರಿಂದ ನಿನ್ನ ಕೆಲಸ ಆಯಿತು ಅಂತ ತಿಳ್ಕೊ. ಶಕುನ ಅಂತ ವಸಿಷ್ಠರು ಬೆಳೆಸಿದ ಶಕುನ ಇದು. ಹಾಗಾಗಿ ಇದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ವಸಿಷ್ಠರು ಮುಂದುವರೆದು ಹೇಳ್ತಾರೆ, ಪ್ರತ್ಯಕ್ಷ ದೈವತ ಗೋವು, ಸಕಲ ದೇವತಾ ಸನ್ನಿಧಾನ, ಈಕೆಯನ್ನು ಸೇವೆಯಿಂದ ಸಂತುಷ್ಟಗೊಳಿಸು. ಪ್ರತ್ಯಕ್ಷ ಸೇವೆಯಿಂದ, ಗೋ ಸೇವೆಯನ್ನು ಸ್ವತಃ ನೀನೇ ಮಾಡಿ ಸಂತುಷ್ಟಗೊಳಿಸು. ಗೋ ಸೇವೆ ಮಾಡೋದಂದರೆ ಎಲ್ಲವೂ ಬಂತು. ಹುಲ್ಲು ನೀರು ಕೊಡೋದ್ರಿಂದ ಆರಂಭ ಮಾಡಿ, ಮೈ ತೊಡಿಸೋದ್ರಿಂದ ಆರಂಭ ಮಾಡಿ, ಅದರ
ಸಗಣಿ ಮತ್ತೊಂದು ತೆಗೆಯೋದ್ರಿಂದ ಆರಂಭ ಮಾಡಿ ಅದನ್ನೆಲ್ಲ ಚಕ್ರವರ್ತಿ ಮಾಡಬೇಕು. ಕಾಲ ಹೇಗಿತ್ತು ನೋಡಿ. ಈಗಿನ ಕಾಲದಲ್ಲಿ ಯಾವ ಗುರುಗಳು ಚಕ್ರವರ್ತಿಗೆ ಇದನ್ನು ಹೇಳೋದಿಲ್ಲ, ಮತ್ತು ಯಾವ ಚಕ್ರವರ್ತಿಯು ಇವತ್ತಿನ ಚಕ್ರವರ್ತಿಗಳು ಯಾರೂ ಇದನ್ನು ಮಾಡೋದಿಲ್ಲ. ಆದರೆ ಅವತ್ತಿನ ಕಾಲ ಹೇಗಿತ್ತು ಅಂದರೆ, ಚಕ್ರವರ್ತಿಗೆ ಸೀದಾ ಹೇಳಿದರು ಗುರುಗಳು, ಈ ಗೋವಿನ ಸೇವೆ ಮಾಡು. ಎಲ್ಲಿವರೆಗೆ ಅಂದರೆ ಆಕೆಗೆ ಸಂತೋಷ ಆಗುವವರೆಗೆ ಮಾಡು. ಕಾಲದ ಅವಧಿಯಲ್ಲಿ, ಪ್ರಸನ್ನತೆಯ ಅವಧಿ. ಎಷ್ಟು ದಿನ ಅಂದರೆ ಗೊತ್ತಿಲ್ಲ ಅಂತ, ಎಷ್ಟು ದಿನ ಆದರೂ ಕೂಡ ಮಾಡಬೇಕು ಅಂತ. ಒಳ್ಳೇದಾಯ್ತು, ನಿಶ್ಶಬ್ದ ಆಯಿತು. ಅದು ನಾಳೆಯಿಂದ ಹಾಕಬೇಡಿ ಇದನ್ನು. ಮಳೆಗಾಲ ನಡೀತಾ ಇರೋಂಥದ್ದು. ಇಲ್ಲಿದ್ರೆ ವಾಯುವ್ಯ ಸ್ನಾನ ಆಗ್ತಾ ಇರ್ತದೆ ಯಾವಾಗಲೂ. ಇದು ಒಳ್ಳೆ ಸ್ನಾನ ಅಲ್ಲ ವಾಯುವ್ಯ, ನಮ್ಮನ್ನು ಬಹಿರ್ಮುಖ ಮಾಡುವಂಥದ್ದು ತುಂಬ. ಈ ಪಂಖ ಮನಸ್ಸು ಒಳಮುಖ ಆಗೋದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಂಥದ್ದು. ಹಾಗಾಗಿ ಕಬ್ಬಿಣದಿಂದ ಗಾಳಿ ಬರ್ತಾ ಇದ್ದರೆ ನಿರಂತರವಾಗಿ ಬಂದು ನಮಗೆ ತಗುಲ್ತಾ ಇದ್ದರೆ ನಮಗೇನದು ಒಳ್ಳೇದು ಮಾಡೋದಿಲ್ಲ. ಒಂದು ಕ್ಷಣ ಗೋವನ್ನು ಗಮನಿಸ್ತಾ ಇರೋ ತಪ್ಪಿಗೆ ದಿನ ಇಡೀ ಸೇವೆ ಮಾಡಬೇಕು. ಎಷ್ಟು ದಿನವೂ ಗೊತ್ತಿಲ್ಲ ಅಂತ. ಹಾಗೆ ತಪ್ಪಿಗೆ ಒಂದು ಕ್ಷಣ ಆದರೆ ಸರಿಪಡಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ಅಂತ. ಈಗ ಬೀಳೋಕೆ ಎಷ್ಟೊತ್ತು ಬೇಕು, ಆಮೇಲೆ ಬಿದ್ದು ಆದ ಏಟು ಗುಣ ಆಗೋದಕ್ಕೆ ಎಷ್ಟು ಕಾಲ ಬೇಕು, ಆಲೋಚನೆ ಮಾಡಿ. ಯಾಕೆ ಕರ್ಮ ಅನುಭವಿಸಿ ಮುಗಿಯೋದಿಲ್ಲ ಅಂತಂದರೆ, ಮಾಡೋದಕ್ಕೆ ತುಂಬ ಕಡಿಮೆ ಸಮಯ ಸಾಕು ಕರ್ಮವನ್ನು, ಆದರೆ ಅನುಭವಿಸೋದಕ್ಕೆ ಭಾಳ ಜಾಸ್ತಿ ಸಮಯ ಬೇಕು. ಹೆಚ್ಚಾಗಿ ಕರ್ಮಗಳು ಹಾಗಿರ್ತವೆ ಅಂತ. ಮಾಡೋಕ್ಕೆ ಇಷ್ಟೇ ಹೊತ್ತು, ಒಬ್ಬನ ತಲೆ ಕಡಿಯೋಕ್ಕೆ ಎಷ್ಟೊತ್ತು ಬೇಕು, ಆದರೆ ಬಂದ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಜನ್ಮಗಳೇ ಸಾಕಾಗದೇ ಇರ್ಬೋದು. ನರಕದಲ್ಲಿ ಎಷ್ಟೋ ಕಾಲವನ್ನು ಕಳಿಬೇಕಾಗಿ ಬರ್ಬೋದು, ಮರ ಗಿಡ ಆಗಿ ಹುಟ್ಟಬೇಕಾಗಿ ಬರ್ಬೋದು ಆಮೇಲೆ. ಹಾಗಾಗಿ ಆ ಒಂದು ಕ್ಷಣದ ಅವಗಣನೆಗೆ ದಿನಗಟ್ಟಲೆ ಎಡೆಬಿಡದೆ ಸೇವೆ ಮಾಡ್ತಕ್ಕಂಥ ಸಂದರ್ಭ ಬಂತು ನೋಡಿ ದಿಲೀಪನಿಗೆ. ವಸಿಷ್ಠರು ಹೇಳ್ತಾರೆ ಸೇವೆ ಹೇಗೆ ಮಾಡಬೇಕು ಅಂದರೆ, ಪ್ರಸ್ಥಿತಾಯಾಂ ಪ್ರತಿಷ್ಠೇಥಾ ಸ್ಥಿತಾಯಾಂ ಸ್ಥಿತಿಮಾಚರೇಹೇ ನಿಷಣ್ಣಾಯಾಂ ನಿಷೇದಾಸ್ಯಾಂ ಪೀತಾಂಭಸಿ ಪಿಬೇರಪಃ. ಆಕೆ ಹೊರಟ್ರೆ ನೀನು ಹೊರಡಬೇಕು, ನಿಂತರೆ ನಿಲ್ಲಬೇಕು, ಕೂತ್ರೆ ಕೂತ್ಕೋಬೇಕು, ನೀರು ಕುಡಿದ್ರೆ ಕುಡಿಬೇಕು. ಇದನ್ನು ಹೀಗೂ ಹೇಳ್ಬೋದಲ್ವಾ? ಆಕೆ ಹೊರಡದೆ ನೀವು ಹೊರಡಬಾರದು, ಆಕೆ ನಿಲ್ಲದೆ ನೀನು ನಿಲ್ಲಬಾರದು, ಆಕೆ ಕೂರದೆ ನೀನು ಕೂರಬಾರ್ದು, ಆಕೆ ನೀರು ಕುಡಿಯದೆ ನೀನು ನೀರೂ ಕುಡಿಬಾರ್ದು. ಹೀಗಿದೆ ಅದು. ಹೇಳುವಾಗ ತುಂಬ ಸರಳ ಕೇಳುತ್ತೆ, ಮಾಡಬೇಕಾದ್ರೆ ಅದು ಹೇಗಿದೆ ಅಂದರೆ ಈ ಥರ ಬರುತ್ತೆ. ಅದು ಬಾಯಾರಿಕೆ ಆದರೂ ಕೂಡ ನೀರು ಕುಡಿಯುವಂತಿಲ್ಲ, ನಂದಿನಿ ದಿನ ನೀರು ಕುಡಿಯೋವರೆಗೆ ನೀರು ಕುಡಿಯುವಂತಿಲ್ಲ. ಕಾಲಿಗೇನೋ ನೋವಾಯಿತು ಅಥವಾ ಬಳಲಿಕೆ ಆಯಿತು, ಕೂತ್ಕೊಳ್ಳೋ ಹಾಗಿಲ್ಲ. ಕೂತ್ಕೋಬೇಕಾದ್ರೆ ಅದು ಕೂತ್ಕೋಬೇಕು, ದೇನು ಕೂತ್ಕೋಬೇಕು, ಆಮೇಲೆ ಕೂತ್ಕೊಳ್ಳೋಕೆ ಸಾಧ್ಯ. ಸೇವೆ ಅಂದರೆ ಹೀಗಿರುತ್ತೆ. ಸೇವೆ ಅನ್ನೋದು ಸ್ವಕೇಂದ್ರಿತ ಅಲ್ಲ. ಒಂದು ಗುರು ಸೇವೆ ಮಾಡೋದಾದ್ರೆ ಹೇಗಿರಬೇಕು ಅದು ಅಂದರೆ, ಗುರುವನ್ನು ಹೊಂದ್ಕೊಂಡಿರ್ಬೇಕು. ಅದು ನಮಗೆ ಪುರುಸೊತ್ತಾದಾಗ ಗುರು ಸೇವೆ ಅಂತಲ್ಲ, ಗುರುವನ್ನು ಹೊಂದಿಕೊಂಡು ಎದ್ರೆ ಹೇಳು, ಕೂತ್ರೆ ಕೂತ್ಕೋ, ಮಲಗಿದ್ರೆ ಮಲ್ಕೋ, ಮಲಗಿದ ಮೇಲೆ ಮಲ್ಕೋ, ಹೇಳೋಕ್ಕಿಂತ ಮುಂಚೆ ಹೇಳು, ಊಟ ಮಾಡಿದ್ಮೇಲೆ ಊಟ ಮಾಡು, ಆ ಥರ ಹೋಗುತ್ತೆ ಅಂತ ಸೇವೆ ಅಂದರೆ. ಆ ಸೇವೆಯ ಕಲ್ಪನೆ ಇಲ್ಲದೆ ಇರೋ ಕಾಲದಲ್ಲಿ ನಾವಿದೆ ಇವತ್ತು. ಯಾವ ಪರಿಕಲ್ಪನೆಯೂ ಇಲ್ಲ ಸೇವೆ ಬಗ್ಗೆ ನಮಗೆ ಇವತ್ತು. ಗುರುವಾಕ್ಯವನ್ನು ಶಿರಸ ವಹಿಸಿದ ದಿಲೀಪ ರಾತ್ರಿ ಕಳೀತು, ಬೆಳಗಾಯಿತು, ಗೋಸೇವೆ ಪ್ರಾರಂಭ ಆಯಿತು. ಏನು ವಿಚಿತ್ರ ನೋಡಿ, ಭೂಪಾಲನೀಗ ಗೋಪಾಲ, ಒಂದು ಅಕ್ಷರ ಬದಲಾವಣೆ ಅಷ್ಟೆ. ಎಲ್ಲಿ ಭೂಪಾಲ ಎಲ್ಲಿ ಗೋಪಾಲ ಅಂದರೆ ಏನಿಲ್ಲ, ಭೂಪಾಲನೇ ಗೋಪಾಲನಾಗಿದ್ದಾನೆ. ಗೋಪಾಲನೇ ಅದೇನು ಹಗುರದ ಕೆಲಸ ಅಲ್ಲ. ನಮ್ಮ ಆಡು ಭಾಷೆಯಲ್ಲಿ ಬಂದುಬಿಟ್ಟಿದೆ ದನ ಕಾಯೋಕ್ಕೆ ಹೋಗುವಂತ. ಯಾವುದಾದ್ರು ವಿಷಯ ಅರ್ಥ ಆಗದೆ ಇದ್ದರೆ, ಪಾಠ ಸರಿಯಾಗಿ ಓದ್ಕೊಂಡು ಬರದೇ ಇದ್ದರೆ ದನ ಕಾಯೋಕ್ಕೆ ಹೋಗುವಂತ ಹೇಳೋ ಪದ್ಧತಿ. ಏನು ಅರ್ಥ ಅದರದ್ದು ಅಂದರೆ, ಅಲ್ಲಿ ಹೋದರೆ ಮೇಧೆ ಬರುತ್ತೆ ಅಂತ. ಗೋ ಸೇವೆ ಮಾಡಿದರೆ ಈ ಮೇಧೆ ಕಡಿಮೆ ಆದಾಗ ಬರುವಂಥ ಬೈಗಳದು.
ದನ ಕಾಯಕ್ಕೆ ಹೋಗುವಂಥ, ಬುದ್ಧಿ ಇಲ್ಲದೇ ಇರೋ ಹೇಳುವಂಥದ್ದು ಅಂತ. ಗೋ ಸೇವೆ ಮಾಡಿದರೆ ಬುದ್ಧಿ ಬರುತ್ತೆ, ಜ್ಞಾನ ಬರುತ್ತೆ, ಅವನಿಗೆ ಮೇಧಾಶಕ್ತಿ ಬರುತ್ತೆ ಅನ್ನೋ ಕಾರಣಕ್ಕಿರೋದು. ಅದು ಬೈಗಳಲ್ಲ, ಅದು ಮಾರ್ಗ. ಅದು ಗೋಸೇವೆ ಮಾಡು, ಬುದ್ಧಿ ಚುರುಕಾಗತ್ತೆ ನಿಂದು. ಅಂದರೆ ಉದಾಹರಣೆಗಳಿದೆ. ಕೇವಲ ಗೋಸೇವೆಯಿಂದ ಜ್ಞಾನಿಗಳಾದವರಿದ್ದಾರೆ. ಗುರು ಮಾರ್ಗದರ್ಶನದಂತೆ ಗೋಸೇವೆ ಮಾಡಿ ಕೇವಲ ಬೇರೆ ಮನುಷ್ಯರ ಜೊತೆಲಿ ಇಲ್ಲ, ಕೇವಲ ಗೋವುಗಳ ಜೊತೆಲಿ ಕಾಡಲ್ಲಿದ್ದಿದ್ದು. 1,000 ಮಾಡ್ಕೊಂಡು ಬಾ ಅಂತ ಗುರು ಹೇಳಿದ್ದು. ಹಸುಗಳು ಮಂದಿಯನ್ನು ಕೊಟ್ಟು 1,000 ಮಾಡ್ಕೊಂಡು ಬಾ ಅಂತ. 1,000 ಆಗೋ ಹೊತ್ತಿಗೆ ಒಂದು ಜ್ಞಾನಿಯಾಗಿದ್ದ, ಬ್ರಹ್ಮಜ್ಞಾನಿಯಾಗಿದ್ದ ಅಂತ. ಹಿಂದಿರುಗಿ ಬರುವಾಗ ಗುರುವಿಗೆ ನೋಡುವಾಗಲೇ ಒಂದು ಸಂಭ್ರಮ ಅಂತ. ಏನು ಜ್ಞಾನಿ ಅಂತ ಕಾಣ್ತಾ ಇದೆಯೇ, ಆತ್ಮಜ್ಞಾನಿ ಅಂತ ಕಾಣ್ತಾ ಇದೆಯೇ ನೀನು ಹೋಗಿ ಬರುವಾಗ ಅಂತ. ಇಷ್ಟೆಲ್ಲ ಆಗುತ್ತೆ ಗೋಸೇವೆಯಿಂದ ಅಂತ. ಸಾಧ್ಯ ಇದೆ, ನೀವೆಲ್ಲ ಗೋಸೇವೆ ಮಾಡಬೇಕು. ಇಲ್ಲಿದೆ ಗೋಶಾಲೆ ಇದೆ ನೋಡಿ. ಮಧ್ಯೆ ಮಧ್ಯೆ ಒಂದು ದಿನವಾದರೂ, ಒಂದು ಹೊತ್ತಾದರೂ, 1 ಗಂಟೆ ಆದರೂ ಬಿಡುವು ಕೇಳಿ ಬಿಡುವು ಮಾಡಿಕೊಂಡು ಹೋಗಿ ಗೋಸೇವೆ ಮಾಡಬೇಕು. ಈಗ ಇಲ್ಲಿ ಗೋಶಾಲೆ ಮಾಡಿದ ಕಾರಣವೇ ಅದು ಅಂತ. ನಿಮಗೆಲ್ಲ ಗೋ ಸಾನ್ನಿಧ್ಯ ಸಿಕ್ಕಲಿ, ಗೋ ಸೇವೆ ಸಿಕ್ಕಲಿ ಅನ್ನೋ ಕಾರಣಕ್ಕೆ ಮಾಡಿರೋಂಥದ್ದು ಅಂತ. ಮಾಡಿದರೆ ತುಂಬ ಲಾಭಗಳಿದೆ ಅಂತ. ಗೋವಿಗೇನು ಲಾಭ ಇಲ್ಲ, ನಿಮಗೆ ಅದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಗೋವಿಗೆ, ನಿಮಗೆ ಲಾಭ ಇದೆ. ಇನ್ನು ರಾಜ ದಿಲೀಪ ರಾಜ ಅಲ್ವಾ ಅಂತ ಆಳುಗಳನ್ನ ಹಚ್ಬೋದಾಗಿತ್ತಲ್ಲ. ಸಗಣಿ ತೆಗಿ, ಹುಲ್ಲು ಹಾಕುವಂಥ 4 ಜನ ಇಡ್ಬೋದಾಗಿತ್ತಲ್ಲ. ಅಂದರೆ ಸ್ವತಃ ಮಾಡಬೇಕು. ಸೇವೆ ಅಂತ ಅನ್ಸ್ಕೋಬೇಕಾದ್ರೆ ನೀವು ಕಾಳುಗಳನ್ನ ಇಟ್ಟು ಮಾಡಿದರೆ ಸೇವೆ ಅಲ್ಲ ಅದು. ತಂದೆ ತಾಯಿಗಳ ಸೇವೆಯನ್ನು ಕೆಲವರು ಮಾಡ್ತಾರೆ, ನೌಕರರನ್ನು ಇಟ್ಟು ಮಾಡ್ತಾರೆ. ಎಲ್ಲೋ ದೂರ ಅನಿವಾರ್ಯವಾಗಿದ್ದಾಗಿನ ವಿಷಯ ಬೇರೆ. ಆದರೆ ಜೊತೆಯಲ್ಲಿದ್ದಾಗ ಸ್ವತಃ ಮಾಡಬೇಕು ಗೋಸೇವೆಯನ್ನು, ಹಿರಿಯರ ಸೇವೆಯನ್ನು, ತಂದೆ ತಾಯಿಗಳ ಸೇವೆಯನ್ನು, ಆಳುಗಳ ಮೂಲಕ ಮಾಡೋ ಸೇವೆ. ಇವನಿಗೇನೋ ಮನಸ್ಸನ್ನು ಕೊರತೆ ಇದೆ ಅಂತ ತೋರಿಸ್ತಾ ಇದೆ ಅದು ಅಂತ. ಇವನಿಗೇನೋ ಹೆಸಗೆ ಇದೆ ಅಂತ, ಏನೋ ಜುಗುಪ್ಸೆ ಇದೆ ಅಂತ. ಅದು ಒಳ್ಳೇದಲ್ಲ ಅದು. ಯಾಕೆಂದರೆ ನಮ್ಮ ಹೇಸಿಗೆಯನ್ನು ಅವರು ಸ್ವಚ್ಛ ಮಾಡಿರ್ತಾರೆ. ನಮ್ಮ ಬಾಲ್ಯದಲ್ಲಿ ಅವರು ಆ ಸಮಯದಲ್ಲಿ ಹೇಸ್ಕೊಂಡಿದ್ರೆ ನಾವು ಹೇಗಿರ್ತಿದ್ವು, ಆಲೋಚನೆ ಮಾಡ್ಬೇಕು ನಾವು ಅದನ್ನು. ಹಾಗಾಗಿ ಸ್ವಯಂ ಮಾಡುವ ಸೇವೆ ತುಂಬ ಶ್ರೇಷ್ಠ. ನೆನಪಿಟ್ಕೊಳ್ಳಿ, ನಿಮಗೆ ನಾಳೆ ಸರಿ ಬಂದಾಗ ತಂದೆ ತಾಯಿಗಳ ಸೇವೆಗೆ ಜನ ಇಡಬೇಡಿ, ನೀವು ಸ್ವತಃ ಮಾಡಿ. ಅವಕಾಶ ಅದು, ಅವಕಾಶವನ್ನು ಕಳ್ಕೊಬೇಡಿ. ಗೋಸೇವೆಯನ್ನು ಕೂಡ ಸ್ವತಃ ಮಾಡೋದಕ್ಕೆ ಪ್ರಯತ್ನ ಪಡಿ. ಧರ್ಮರಾಜ, ಮಹಾಭಾರತದ ಧರ್ಮರಾಜ, ಅವನು ಊಟ ಯಾವಾಗ ಮಾಡ್ತಿದ್ದಂತೆ ಅಂದರೆ ಅರಮನೆಯ ಕೆಲಸಗಾರರಿಗೆಲ್ಲ ಊಟ ಆಗಬೇಕು. ಗೋಶಾಲೆಯಲ್ಲಿ ಗೋವುಗಳಿಗೆ ಹುಲ್ಲು ನೀರು ಎಲ್ಲ ಹಾಕ್ಕೊಟ್ಟಾಗಬೇಕು. ಆಮೇಲೆ ಗೋವುಗಳು ಕರುಗಳಿಗೆ ಹಾಲು ಉಣಿಸ್ಬೇಕು. ಹಾಲು ಉಣಿಸಿದ ಮೇಲೆ ಗಂಟೆ ಶಬ್ದ ಆಗಬೇಕು. ಗೋಶಾಲೆಯಲ್ಲಿ ಗಂಟೆ ಶಬ್ದ ಮಾಡ್ತಿದ್ರಂತೆ. ಆ ಶಬ್ದ ಕೇಳಿ ಊಟ ಮಾಡ್ತಿದ್ದಂತೆ ಯುಧಿಷ್ಠಿರ ಅಂತ, ಧರ್ಮರಾಜ ಅಂತ. ಯಾಕೆ ಅವನು ಧರ್ಮರಾಜ? ಇದಕ್ಕಾಗಿ ಅಂತ. ಧರ್ಮಶಾಸ್ತ್ರವು ಅದನ್ನು ಹೇಳುತ್ತೆ, ಕೆಲಸಗಾರರಿಗೆ ಊಟ ಆದ್ಮೇಲೆ ಊಟ ಮಾಡು ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಎಲ್ರಿಗೂ ಆದ್ಮೇಲೆ ಮಾಡು ಅಂತ. ಒಂದು ಹೆಜ್ಜೆ ಮುಂದೆ ಹೋಗಿ ಗೋಶಾಲೆಯಲ್ಲಿ ಘಂಟಾಧ್ವನಿ ಕೇಳಿಸ್ಬೇಕು. ಆ ಘಂಟಾಧ್ವನಿ ಆಗೋದು ಗೋವುಗಳ ಹೊಟ್ಟೆ ತುಂಬಬೇಕು, ಕರುಗಳ ಹೊಟ್ಟೆ ತುಂಬಬೇಕು. ಕರುಗಳು ಕೂಡ ಬಾಕಿ ಆಗ್ಲಿಕ್ಕಿಲ್ಲ ಅಂತ. ಆಮೇಲೆ ಊಟ ಮಾಡ್ತಾ ಇದ್ದ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು ಹೀಗೆ ಮಾಡ್ತಾ ಇದ್ರಂತೆ. ತೀರ ಇತ್ತೀಚೆಗೆ ನಡೀತಾ ಇದ್ದಂಥ ಸಂಗತಿ ಅದು. ಅವರು ಯದುವಂಶದ ಸಂಬಂಧ ಇದೆ ಅವರಿಗೆ, ಆ ಕಾರಣ ಇರ್ಬೋದು. ಹಾಗಾಗಿ ಅವರು ಹಾಗೆ ಮಾಡ್ತಾಯಿದ್ರು. ಆಯಿತು, ಬೆಳಗಾಯಿತು. ಸುದಕ್ಷಿಣೆ ಗೋಪೂಜೆ ಮಾಡ್ತಾಳೆ. ನಂದಿನಿ ದೇವಿನ ಪೂಜೆಯನ್ನು ಸುದಕ್ಷಿಣೆ ಮಾಡ್ತಾಳೆ. ಕರುವಿಗೆ ನಂದಿನಿ ಹಾರುಣಿಸ್ತಾಳೆ ತನ್ನ ಕರುವಿಗೆ. ರಾಜ ಹೋಗಿ ಗೋವನ್ನು ಬಿಡ್ತಾನೆ. ಅಲ್ಲಿದ್ದ ಪ್ರಾರಂಭ. ದಿಲೀಪ ಸ್ವತಃ ಹೋಗಿ ಧೇನು ಮೋಚನ, ನಂದಿನಿ ಧೇನುವನ್ನು ಬಂಧನದಿಂದ ಬಿಡಿಸ್ತಾನೆ. ಅಯ್ಯೋ, ವಸಿಷ್ಠ ಆಶ್ರಮದಲ್ಲೂ ಕೂಡ ಕಟ್ಟಾಗ್ತಾ ಇದ್ರ ಗೋವನ್ನು ಅಂತ ಕೇಳಬೇಡಿ, ಅದು ಇಷ್ಟಪಡುತ್ತೆ. ಅದು ಸಾಯಂಕಾಲ ಬಂದು ತನ್ನ ಜಾಗಕ್ಕೂ ನಿಂತ್ಕೊಳ್ಳುತ್ತೆ ನೋಡಿ ಗೋವು. ಮನೆಗಳಲ್ಲಿ ಗೋವು ಅದು ಮೇಯ್ಲಿಕ್ಕೆ ಹೋಗಿದ್ದು ಹಿಂದಿರುಗಿ ಬಂದ ಮೇಲೆ ಹೋಗಿ ತನ್ನ ಜಾಗಕ್ಕೆ ನಿಂತ್ಕೊಂಡ್ರೆ ಅರ್ಥ ಏನು? ಕಟ್ಟು ಅಂತಾನೆ ಅರ್ಥ ಅದಕ್ಕೆ ಅಂತ. ಅದ್ರ ಭಾವ ಹೇಗಿದೆ ನೋಡು. ಹಗಲು ಕಟ್ಟಬಾರ್ದು, ಹಗಲು ಬಿಡಬೇಕು. ಸೂರ್ಯನ ಕಿರಣ ಸಿಗಬೇಕು, ಅದಕ್ಕೆ ಸಾಯಂಕಾಲ ಕಟ್ಟಬೇಕು. ಹಾಗೆ ಅದನ್ನು ವಿಮೋಚನೆ ಮಾಡ್ತಾ ಇದ್ದಾನೆ ದಿಲೀಪ. ನಂದಿನಿ ಧೇನು ಕಾಡಿನ ಕಡೆಗೆ ಹೊರಡ್ತು. ಹಿಂದೆ ಹಿಂದೆ ದಿಲೀಪ, ಅವನ ಹಿಂದೆ ಸುದಕ್ಷಿಣೆ. ಶ್ರುತಿಯ ಹಿಂದೆ ಸ್ಮೃತಿ ಹೋದಂತೆ.
ಸುದಕ್ಷಿಣೆ ಕಾಮಧೇನುವನ್ನು ನಂದಿನಿಯನ್ನು ಹಿಂಬಾಲಿಸಿದಳು. ಸ್ಮೃತಿಗಳು ಶ್ರುತಿಯನ್ನು ಹಿಂಬಾಲಿಸ್ತವೆ, ವೇದಕ್ಕೆ ಅನುಸಾರವಾಗಿರ್ತವೆ ಶ್ರುತಿಗಳು. ಹಾಗಿತ್ತು ಅದೃಶ್ಯ ಅಂತ ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ಹೆಂಡತಿಯನ್ನು ಮರಳಿಸಿದಂತೆ ಒಂದು ಚೂಸರು ಹೋದ್ಮೇಲೆ ದಿಲೀಪ ಹೇಳಿದಂತೆ, ನಾನು ಮಾಡೋಕ್ಕಿರೋಂಥದ್ದು ನೀನಲ್ಲ, ಹೋಗುವಂಥದ್ದು. ಹೆಂಡತಿಯನ್ನು ಕೋಮಲೆಯವಳು, ನಿನ್ನಿಂದ ಆಗುವಂಥದ್ದಲ್ಲ ಈ ಕಾಡು ಬೆಟ್ಟ ಅಂತ ಆಕೆಯನ್ನು ಮರಳಿಸಿದ್ದಾನೆ. ತಾನು ಹಿಂಬಾಲಿಸಿದ್ದಾನೆ. ಗೋವನ್ನು ಕಾಯ್ತಾ ಇದ್ದಾನೆ, ನಂದಿನಿ ತೀರವನ್ನು ಕಾಯ್ತಾ ಇದ್ದಾನೆ. ಹೇಗೆ ಅಂದರೆ ಭೂಮಿಯನ್ನು ಕಾದಂತೆ ಅಲ್ವಾ. ಭೂಪಾಲನೇ ಗೋಪಾಲ ನೋಡಿ. ಗೋ ಅನ್ನೋ ಶಬ್ದಕ್ಕೆ ಭೂ ಅನ್ನೋ ಅರ್ಥವೂ ಕೂಡ ಇದೆ ನೋಡಿ. ಗೋ ಎಂದರೆ ಭೂಮಿ ಅಂತೂ ಕೂಡ ಅರ್ಥ ಇದೆ ಅಂತ. ಮತ್ತು ಭೂಮಿಗೆ ತುಂಬ ಪ್ರಿಯವಾದ ರೂಪ ಯಾವುದು ಅಂದರೆ ಗೋ ರೂಪ ಅಂತ. ತನಗೆ ಕಷ್ಟ ಆದಾಗ ಭೂಮಿ ಯಾವ ರೂಪವನ್ನು ತಾಳುತ್ತೆ? ಆಪತ್ತುಗಳು ತುಂಬ ಕಷ್ಟ, ಪಾಪಿಗಳು ಭೂಭಾರಹರಣ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಭೂಮಿ ಗೋವಿನ ರೂಪವನ್ನು ತಾಳಿ ಭಗವಂತನ ಬಳಿ ಹೋಗಿ ತನ್ನ ಮೊರೆಯನ್ನು ಹೇಳ್ಕೊಡುತ್ತೆ. ಭೂಮಿಗೂ ಗೊತ್ತು ಈ ರೂಪ ಭಗವಂತನಿಗೆ ತುಂಬ ಪ್ರಿಯ ಅಂತ. ಹಾಗಾಗಿ ಆ ರೂಪ ತಾಳಿ ಭಗವಂತನಲ್ಲಿ ಹೋಗಿ ಮೊರೆ ಇಡುತ್ತೆ ಭೂಮಿಯು ಕೂಡ ಅಂತ. ಹಾಗೆ ಈ ಭೂಪಾಲ ಗೋಪಾಲ ಅಂತ. ಈಗ 4 ಸಮುದ್ರಗಳೇ ಕೆಚ್ಚಲು ಅಂತ ಭೂಮಂಡಲಕ್ಕೆ ಅಂತ. ಅದೊಂದು ಗೋವೆ ಭೂಮಿ ಅಂದರೆ ಅಂತ. ಅದನ್ನು ಕಾಯುವಂತೆ ಇಲ್ಲಿ ಗೋವನ್ನು ಇಲ್ಲಿ ಇದೆ. ಆ ಕೆಚ್ಚಲಿನಲ್ಲಿ 4 ಸಮುದ್ರವೇ ನೆಲೆಸಿದೆ ಇಲ್ಲಿ ನಂದಿನಿ ಧನುವಿನ ಕೆಚ್ಚಲಿಂದಲ್ಲಿ. ಅಂಥ ಗೋವನ್ನು ಭೂಪಾಲ ಕಾದ. ಬಂದಿದ್ದೇ ಮಿತ ಪರಿವಾರದೊಂದಿಗೆ, ಬೇಡಂತೆ, ಬಂದಿದ್ದೇ ಮಿತ ಪರಿವಾರದೊಂದಿಗೆ. ಇಡೀ ಸೈನ್ಯ ತೊಗೊಂಡು ಬಂದ ದಿಲೀಪ ಅಂದರೆ ಬಂದಿಲ್ಲ. ಅರಮನೆಯಲ್ಲಿ ಎಷ್ಟು ಆಳುಗಳು ಇರ್ತಾರೆ ಎಲ್ಲರನ್ನೂ ಕರ್ಕೊಂಡು ಬಂದ ಅಂದರೆ ಕರ್ಕೊಂಡು ಬಂದಿಲ್ಲ. ಕೆಲವು ಜನರನ್ನು ಕರ್ಕೊಂಡು ಬಂದಿದ್ದಾನೆ, ಆಳುಗಳನ್ನು, ಸೇವಕರನ್ನು. ದಿಲೀಪ ಋಷ್ಯಾಶ್ರಮಕ್ಕೆ ಗುರು ಸನ್ನಿಧಿಗೆ ಹೋಗುವಾಗ ಹಾಗೆ ಹೋಗಬೇಕು, ಎಲ್ಲ ತಗೊಂಡು ಹೋಗೋದಲ್ಲ. ನಮ್ಮ ಕೀರ್ತಿ ಪತಾಕೆಯನ್ನು ಹರಿಸೋದಲ್ಲ, ಅಲ್ಲಿ ಹೋಗಿ ನಯ ವಿನಯದಿಂದ ಹೋಗಬೇಕು. ಮಿತ ಪರಿವಾರ ಇರಬೇಕು ಆ ಸಮಯದಲ್ಲಿ. ಹಾಗೆ ಮಾಡಿದ್ದಾನೆ. ಅವರಿಗೂ ಬೇಡ ಅಂತ ಹೇಳಿದ್ನಂತೆ. ಯಾರು ಹತ್ತಿರದ ಸೇವಕರು 4 ಮಂದಿ ಇದ್ದರೋ ಅವ್ರನ್ನ ಕರ್ಕೊಂಡು ಬಂದಿದ್ದ, ಅವರಿಗೂ ಬರೋದು ಬೇಡ ಅಂತ ಹೇಳಿದ್ನಂತೆ. ಯಾಕೆ ಅಂದರೆ ಸೇವೆ ಗೈಯುವ ಮನಸ್ಸು, ಈಗ ಸೇವೆ ಸ್ವೀಕರಿಸುವ ಮನಸ್ಸಿಲ್ಲ ಅಂತ. ಸೇವೆ ಗೈಯೋ ಹೊತ್ತಲ್ಲಿ ಸೇವೆ ಸ್ವೀಕಾರ ಮಾಡೋ ಮನಸ್ಸಿಲ್ಲ, ಹಾಗಾಗಿ ಬೇಡ ಅಂತಂದಂತೆ. ಅಲ್ಲ, ಅಂಗರಕ್ಷಕರು ಬೇಡವಾ ರಾಜನಿಗೆ ಅಂದರೆ ಅದೆಲ್ಲ ಬೇರೆ ರಾಜರ ಕಥೆ. ಇದು ಸೂರ್ಯವಂಶದ ರಾಜರು ಅವರೇ ರಕ್ಷಣೆ ಮಾಡ್ತಾರೆ ಎಲ್ಲವನ್ನು ಕೂಡ. ಇಡೀ ಸೈನ್ಯವನ್ನು ಅವರೇ ರಕ್ಷಣೆ ಮಾಡಿದ ಉದಾಹರಣೆಗಳನ್ನು ಕಾಣ್ತೇವೆ ನಾವು. ಸೈನ್ಯ ಅವರನ್ನು ರಕ್ಷಣೆ ಮಾಡೋದಲ್ಲ, ಅವರೇ ಸೈನ್ಯವನ್ನು ರಕ್ಷಣೆ ಮಾಡುವಂಥದ್ದು ಅಂತ ಉದಾಹರಣೆಗಳನ್ನು ಕಾಣ್ತೇವೆ ನಾವು. ಅವ್ರಿಗೆ ಯಾರ ಅಗತ್ಯ ಇಲ್ಲ. ಬಾಹುಬಲವನ್ನು ನೆಚ್ಚಿದವರು ಹೊರತು ಅವರು ಜನಬಲವನ್ನು ನೆಚ್ಚಿದವರಲ್ಲ. ಸ್ವಬಲವನ್ನು, ಆತ್ಮಬಲವನ್ನು ನೆಚ್ಚಿದವರು ಸೂರ್ಯವಂಶೀಯರು. ಹಾಗಾಗಿ ಅಗತ್ಯ ಇಲ್ಲ ಅಂತ. ಗೋ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ ಈ ದಿಲೀಪ. ಹೇಗೆ ಸೇವೆ ಮಾಡಿದ ಅಂದರೆ, ಆಸ್ವಾದ ಬದ್ಭಿ ಕವಲೈ ತೃಣಾನ ಕಂಡೂಯನೈ ದಂಶ ನಿವಾರಣೈಶ್ಚ ಅವ್ಯಾಹತೈ ಸ್ವೈರಗತೈಶ್ಚ ತಸ್ಯಾಹ ಸಮ್ರಾಟ್ ಸಮಾರಾಧನ ತತ್ಪರೋಭೂತ್. ಸಮ್ರಾಟ್ ಎನಿಸಿಕೊಂಡವನು ಸಮಾರಾಧನ, ಒಂದು ಪೂಜೆ ಮಾಡ್ತಾ ಇದ್ದಾನೆ, ಗೋ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ, ಗೋವಿನ ಪೂಜೆ, ರುಚಿ ರುಚಿಯಾದ ಎಳೆ ಹುಲ್ಲುಗಳನ್ನು ತಂದು ಕೊಡ್ತಾ ಇದ್ದಾನೆ ನಂದಿನಿಗೆ, ತಾನೇ ಕೊಯ್ದು. ಆಸ್ವಾದವದ್ಭಿ ಕವಲೈಹಿ ತೃಣಾನ, ರುಚಿ ರುಚಿಯಾದ ಹುಲ್ಲು ಅಂತ. ಹೌದಾ, ಹುಲ್ಲು ರುಚಿ ಇರುತ್ತೆ ಅಂದರೆ ಅದು ಗೋವಿಗೆ ರುಚಿ ಇರುತ್ತೆ, ನಮಗೆ ರುಚಿ ಇರಬೇಕು ಅಂತಿಲ್ಲ. ಆಮೇಲೆ ಕಂಡೂಯನ ಅಂದರೆ ಏನು? ಖರ್ಜನ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ತರ್ಜನ ಅಲ್ಲ, ಗರ್ಜನ ಅಲ್ಲ, ಇದು ಖರ್ಜನ. ಖರ್ಜನ ಅಂದರೆ ಖರ್ಜೂರ ತಮ್ಮನ ಅಂತ ಕೇಳಿಬಿಡಿ ನೀವು. ಖರ್ಜನ ಅಂದರೆ ತುರಿಸಿಕೊಡುವಂಥದ್ದು, ಮೈ ತುರಿಸಿಕೊಡುವ. ನವೆ ಆದಾಗ ಆ ನವೆ ಅದರಲ್ಲಿ ತುರಿಸಿಕೊಡುವಂಥದ್ದು. ಇದು ತುಂಬ ಉತ್ತಮೋತ್ತಮವಾದ ಸೇವೆ. ಗೋವಿಗೆ ನಮ್ಮ ಹಾಗೆ ಕೈಗಳಿಲ್ಲ ಅಲ್ವಾ, ಹಾಗಾಗಿ ಎಲ್ಲೋ ತುರುಕಿ ಆದರೆ ತುರಿಸ್ಕೊಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ. ಕೆಲವು ಜಾಗದಲ್ಲಂತೂ ಅದಕ್ಕೆ ಯಾವುದು ಮುಟ್ಟೋದೇ ಇಲ್ಲ, ಅದು ತನ್ನ ಕಾಲಿಂದೇ ತುರಿಸ್ಕೊಡುತ್ತೆ. ಎಷ್ಟು ಸರಿ ನಾಲ್ಗೆಯಿಂದ ನೆಕ್ಕೊಡುತ್ತೆ. ಇದು ತಲುಪದೇ ಇರೋಂಥ ಸ್ಥಳಗಳಿರುತ್ತೆ. ನಾವು ತುರಿಸ್ಕೊಟ್ರೆ ಅದಕ್ಕೆ ತುಂಬ ತುಂಬ ಸಂತೋಷ ಆಗುತ್ತೆ, ಅದಕ್ಕೆ ಅತೀವ ಆನಂದ ಆಗುತ್ತೆ. ಹಾಗಾಗಿ ಈ ಗೋವಿಗೆ ತುರಿಸಿಕೊಡುವ ಸೇವೆ ಇದೆಯಲ್ಲ, ಉತ್ತಮೋತ್ತಮವಾದ ಸೇವೆ ಅದು, ಸರ್ವೋತ್ತಮವಾಗಿರುವಂಥ ಸೇವೆ ಅದು ಅಂತ. ಅದನ್ನು ಮಾಡ್ತಾ ಇದ್ದ ಅಂತ ದಿಲೀಪ. ದಂಶ ನಿವಾರಣೆ ಇಷ್ಟ. ಕಾಡು ಅಂದ ಮೇಲೆ
ಸೊಳ್ಳೆಗಳು ನೊಣಗಳು ಇರ್ತವೆ, ಗೋವನ್ನು ಕಚ್ಚುವಂಥವು. ಮನುಷ್ಯರನ್ನು ಕಚ್ಚೋದಕ್ಕಿಂತಲೂ ಈ ಕುರುಡಿ ನೊಣ ಅಂತ ಒಂದು ನೊಣ ಇರುತ್ತೆ, ಅದು ಕಚ್ಚಿದ್ರೆ ಆಯಿತು ಅಂತ, ಸೂಜಿ ಚುಚ್ಚಿದ ಹಾಗೆ ಅಂತ. ಅಂಥ ನೊಣಗಳು ಇರ್ತವೆ ಅಂತ. ಅದೆಲ್ಲ ನಿವಾರಣೆ ಮಾಡ್ತಾ ಇದ್ದಂತೆ, ಯಾವುದು ಕಚ್ಚದೇ ಇದ್ದಂತೆ ನಂದಿನಿಗೆ ಕಾಯ್ತಾ ಇದ್ದಂತೆ ದಿಲೀಪ ಚಕ್ರವರ್ತಿ. ಅವ್ಯಾಹತೈ ಸ್ವೈರಗತೈಶ್ಚ ತಸ್ಯಾಹ, ಆಕೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಅಡ್ಡಿ ಇಲ್ಲದಂತೆ ಮಾಡ್ತಾ ಇದ್ದ. ಎಲ್ಲೇ ಹೋಗಬೇಕು ಅಂತ ಆಕೆ ಬಯಸಿದ್ರು ಕೂಡ ಆಕೆ ಸ್ವೈರ ಗತಿಗೆ ಯಾವುದೇ ವ್ಯಾಹತಿ ತಡೆ ಬರಬಾರ್ದು ಹಾಗೆ ನೋಡ್ಕೋತಾ ಇದ್ದ. ಇಷ್ಟ ಬಂದಂತೆ ಆಕೆ ಸಂಚಾರ ಮಾಡುವಂತೆ ಅನುಕೂಲ ಮಾಡಿಕೊಡ್ತಾ ಇದ್ದ. ಹೀಗೆ ಸೇವೆ ಮಾಡ್ತಾನೆ. ನಿಮಗೆ ಚೆನ್ನಾಗಿ ಗೊತ್ತಿರೋ ಶ್ಲೋಕ ಮುಂದಿನದು. ಸ್ಥಿತಸ್ಥಿತ ಮುಚ್ಚಲಿತ ಪ್ರಯಾತ ನಿಷೇದುಷಿ ಮಾಸನ ಬಂಧ ಧೀರ ಜಲಾಭಿಲಾಷಿ ಜಲಮಾದದಾನ ಛಾಯೇವತಾಂ ಭೂಪತಿರನ್ಮ ಗಚ್ಚತ್. ನೆರಳಿನಂತೆ ಹಿಂಬಾಲಿಸಿದ. ಛಾಯೇವಾಂ, ಮನುಷ್ಯನನ್ನ ಅಥವಾ ಪ್ರಾಣಿಯನ್ನ ನೆರಳು ಹಿಂಬಾಲಿಸುತ್ತೆ ನೋಡಿ, ತಪ್ಪದೆ. ನೆರಳಾದರೂ ಹೋಗಲಿರೋ ಜಾಗ ಇರ್ಬೋದು, ಆದರೆ ದಿಲೀಪ ನಂದಿನಿ ದಿನವನ್ನು ಹಿಂಬಾಲಿಸ್ತಿರುವಂಥ ಸ್ಥಳ ಇಲ್ಲ. ಸೇವೆ ಅಂದರೆ ಅದು, ಬೇರೆ ಕಡೆ ಮನಸ್ಸು ಹೋಗ್ಬಾರ್ದು, ಅದು ಸೇವೆ ಅಂದರೆ. ವೇದ ತನ್ನ ಗುರುವಿನ ಸೇವೆ ಮಾಡಿದೆ ಅಂದರೆ ಮನಸ್ಸು ಅಷ್ಟು ವರ್ಷಗಳ ಕಾಲ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ ಅಂತ, ಗುರುವಿನಲ್ಲಿ ನೆಲೆ ನಿಂತಿದೆ ಅಂತ, ಅದೇ ಸೇವೆ ಅಂತ. ಹಾಗೆ ಆಕೆ ನಂದಿನಿಯನ್ನು ಅನುಸರಣೆ ಮಾಡ್ತಾ ಇದ್ದಾನೆ ದಿಲೀಪ. ಸ್ಥಿತ, ನಿಂತರೆ ನಿಂತುಕೊಂಡು. ಉಚ್ಚಲಿತ ಪ್ರಯಾತ, ಹೊರಟ್ರೆ ತಾನೂ ಕೂಡ ಹೊರಟು. ನಿಷೇದುಷಿ ಮಾಸನ ಬಂಧ ಧೀರ, ಕುಳಿತರೆ ತಾನೂ ಕುಳಿತುಕೊಂಡು. ಜಲಾಭಿಲಾಷಿ ಜಲಮಾದ ದಾನ, ಆಕೆ ನೀರು ಕುಡಿಯುವಾಗ ತಾನೂ ನೀರು ಕುಡಿದು ಸೇವೆ ಮಾಡಿದ. ಅಂದರೆ ಚಕ್ರವರ್ತಿಗಳು ಹೇಗಿದ್ರು ಆ ಕಾಲದಲ್ಲಿ, ಹಾಗೆ ಆ ಕಾಲ ಹಾಗಿತ್ತು. ಪ್ರಜೆಗಳು ಹಾಗೆ ಯಾಕಿದ್ರು ಅಂದರೆ ಚಕ್ರವರ್ತಿ ಹೀಗಿದ್ದರಿಂದ, ಯಥಾ ರಾಜ ತಥಾ ಪ್ರಜಾ ಅಂತ ಕಾಲ ಅದು ಅಂತ ನಾವು ಕಲಿಯೋಕ್ಕೆ ತುಂಬ ಇದೆ ದಿಲೀಪನಿಂದ. ರಾಜಚಿಹ್ನೆಗಳಿಲ್ಲ ದಿಲೀಪನಲ್ಲಿ. ಅವನು ಕಿರೀಟ ಹಾಕೊಂಡು ಹೋಗಿದ್ದಾನ ಗೋಸೇವೆಗೆ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಸರ್ವಾಭರಣ ಭೂಷಿತನಾಗಿ ಗೋಸೇವೆ ಮಾಡ್ತಾ ಇದ್ದಾನ, ನೀವು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ. ಅದನ್ನು ರಾಜಚಿಹ್ನೆಗಳು ಯಾವುದೂ ಇಲ್ಲ, ಆದರೆ ರಾಜ ಕಳೆ ಇದೆಯಂತೆ, ಅದಕ್ಕೇನು ಕೊರತೆ ಇಲ್ಲ. ಯಾಕೆಂದರೆ ದಿಲೀಪನದು ಆತ್ಮಶ್ರೀ, ಅದು ಸಹಜ ಶ್ರೀ, ಅದು ಆಗತ ಶ್ರೀ ಅಲ್ಲ, ಅನ್ಯಶ್ರೀಯೂ ಅಲ್ಲ. ಅರ್ಥ ಆಗತ್ತಾ ನಾವು ಹೇಳಿದ್ದು? ಅರ್ಥ ಆಗತ್ತಾ? ಈಗ ನಮಗೇ ಸೌಂದರ್ಯ ಇಲ್ಲದೆ ಇದ್ದರೆ ನಾವು ತಗೋಬೇಕಾಗತ್ತೆ ಬೇರೆ ಯಾವುದರಿಂದಾದರೂ. ಯಾವುದರಿಂದ ಅಂದರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಕೂದಲಿಗೆಲ್ಲಲ್ಲಿ ಬೇಕಾದಾಗ ಅಲಂಕಾರ ಮಾಡಿಕೊಂಡು, ಆಮೇಲೆ ಏನೇನು ಹಚ್ಕೊಂಡು ಮಾಡಿಕೊಂಡು, ಮೈಗೆ ಬಣ್ಣ ಇಲ್ಲದಿರೋ ಬಣ್ಣ ತಂದು ಕೊಡೋದು. ಚೆನ್ನಾಗಿ ಕಾಣ್ತಾ ಇದೆ, ಅದ್ರ ಬಣ್ಣ ಯಾರಿದ್ದು? ನಮ್ಮ ಸ್ವಂತದ್ನಲ್ಲ, ಅದು ಹಚ್ಚಿದ ವಸ್ತುವಿನ ಬಣ್ಣ ಅದು ಅಲ್ವಾ? ಶೋಭೆ ಇದೆ, ಶೋಭೆ ಯಾರಿದ್ದು ಅಂದರೆ ಬಟ್ಟೆ ಶೋಭೆ ಅದು ಅಂತ, ನಮ್ಮ ಶೋಭೆ ಅಲ್ಲ ಅದು ಅಂತ. ಇದೆಲ್ಲ ಆಗತ ಶ್ರೀ ಇದು, ಅಥವಾ ಅನ್ಯಶ್ರೀ ಅಂತ, ಬೇರೆಯವರದ್ದು ಅಂತ, ನಮ್ಮ ಶೋಭೆ ಅಲ್ಲ ಇದು ಅಂತ. ರಾಮಭದ್ರಾಚಾರ್ಯರು ಯಾವಾಗಲೂ ಹೇಳ್ತಾ ಇದ್ರು, ಈ ಕೆಲವು ಪಂಡಿತರೆಲ್ಲ ಅವರಿಗೆ ಪಾಂಡಿತ್ಯದ ಬಗ್ಗೆ ದುರಭಿಮಾನ ಬಂದಾಗ ಬರಬಾರ್ದು ಮಕ್ಕಳೇ ಯಾವತ್ತು. ಈ ವಿದ್ಯಾ ಮದ ಎನ್ನುವ 4 ಅಕ್ಷರ ನೆನ್ಪಿಟ್ಕೊಳ್ಳಿ, ಸತ್ತರೂ ಬರಬಾರ್ದು ಇದು. ವಿದ್ಯಾ ಮದ ಅಂತ, ವಿದ್ಯೆ ನಮ್ಮನ್ನು ಬಿಟ್ಟು ಹೋಗುತ್ತೆ ಮದ ಬಂದಾಗ ಅಂತ. ಯಾವತ್ತೂ ವಿನಮ್ರತೆ ಬೇಕು ಅಂತ. ವಿದ್ಯೆ ಬಂದಾಗ ವಿನಯ ಬರುತ್ತೆ ಅಂತ, ಮದ ಬಂತು ಅಂದರೆ ವಿದ್ಯೆ ನಿಮ್ಗೆ ಒಲ್ದಿಲ್ಲ ಅಂತಲೇ ಅರ್ಥ, ವಿದ್ಯೆ ಮುನ್ಸ್ಕೊಂಡಿದ್ದಾಳೆ ಅಂತ ಅರ್ಥ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿದ್ಯಾಮದಕ್ಕೆ ಒಳಗಾಗಬಾರ್ದು, ನೆನ್ಪಿಟ್ಕೊಳ್ಳಿ. ಅದಿದ್ದಾಗ ಏನಾಗುತ್ತೆ ಅಂದರೆ ಯಾರು ಶಾಲೆ ಹೊಸ್ತಿದ್ರೆ ಅಂತ ಶಾಲೆ ಹೊತ್ಕೊಂಡು ಭಾರಿ ಒಂದು ಏನೋ ಇಂದ್ರಚಂದ್ರನ ಹಾಗೆ ಮಾಡ್ಕೊಂಡು ಓಡಾಡ್ತಾನೆ, ಕಥಮಸ್ಮಿ ಅಂತ, ಹೇಗಿದ್ದಾನೆ ನಾನು ಅಂತ, ಜರಿ ಶಾಲೆ ಹೊತ್ಕೊಂಡು ಅಂತ. ಅವ್ರು ಹೇಳ್ತಾಯಿದ್ರು, ಈ ಮನೆಗೆ ಹೋದ್ಮೇಲೆ ಜರಿ ಶಾಲೆ ತೆಗೆದು ಊಟಕ್ಕೆ ಹಾಕ್ತಾರಲ್ಲ, ಗೌರವ ಅಲ್ಲೂ ಹೋಯ್ತಾಗ ಅಂತ, ಆ ಶೋಭೆ ಅಲ್ಲೂ ಹೋಯ್ತಾ ಅಂತ. ಎಲ್ಲಿದೆ ಅದು ಶೋಭೆ? ಅದು ನಮ್ಮದೇ ಶೋಭೆ, ನಮಗೆ ಬಂದ ಶೋಭೆ ಆದರೆ ಆ ಶಾಲೆ ತೆಗೆದಿಟ್ಟಾಗ ಏನಾಯ್ತದು? ಹಾಗಾಗಿ ಅನುಲೇಪನಗಳ ಶೋಭೆ ಶೋಭೆಯಲ್ಲ, ಬಟ್ಟೆ ಬರೆಗಳ ಶೋಭೆಯಲ್ಲ, ಕೃತ್ರಿಮ ಅಲಂಕಾರಗಳ ಶೋಭೆಯಲ್ಲ. ಮಂಥರ ಶೃಂಗಾರ ಮಾಡ್ಕೊಂಡಲ್ಲ, ಹಾಗಾಗ್ಬಿಡುತ್ತೆ ಅದು. ಎಲ್ಲ ಕಟ್ಕೊಂಡು ಮೈ ತುಂಬ ಚಿನ್ನದ ಆಭರಣಗಳನ್ನು, ರಜ್ಜುಬದ್ಧೇವ ವಾನರಿ ಅಂತ ಹೇಳಿದ್ದಾರೆ ಆಕೆಯನ್ನು. ಎಷ್ಟು ಹೇರ್ಕೊಂಡಿದ್ಲಂತೆ ಅಲಂಕಾರಗಳನ್ನು ಅಂದರೆ, ಆಕೆ ನೋಡಿದರೆ ಬಂಗಾರದ ಬಳ್ಳಿಗಳಿಂದ ಕಟ್ಟಿದ ಕಪಿಯಂತೆ ಇದ್ದಳು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ. ಅಂದರೆ
ಕೊನೆಗೂ ಕಪಿ ಕಪಿಯೇ. ರೇಷ್ಮೆ ಸೀರೆ ಉಡಿಸ್ಬಿಟ್ರೆ ಕಪಿ ಬೇರೆ ಥರ ಬಿಡುತ್ತೆ ಏನೋ, ಏನಿಲ್ಲ ಅಂತ. ಕಪಿಗೆ ರೇಷ್ಮೆ ಸೀರೆ ಉಡಿಸಿದ್ರೆ ಹೇಗಿರುತ್ತೆ ಅಂತ. ಹಾಗಿತ್ತು ಅದು ಅಂತ. ಆದರೆ ಮಂಥರೆಯ ಅಲಂಕಾರ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ ಅಂತ. ಹಾಗಾಗಿ ಇದು ಅದಲ್ಲ ಅಂತ. ಇದು ಬೇರೆ ಕಡೆಯಿಂದ ಬಂದ ಶೋಭೆ ಅಲ್ಲ. ರಾಜಕಳೆ ಎನ್ನುವಂಥದ್ದು ಕಿರೀಟದಿಂದ ಬಂದಿದ್ದಲ್ಲ ಅವನಿಗೆ, ಭುಜಕೀರ್ತಿಯಿಂದ ಬಂದಿದ್ದಲ್ಲ ಅವನಿಗದು ಅಂತ. ಮತ್ತೇನು ಅಂದರೆ ಸಹಜವಾಗಿದೆ ಅಂತೆ. ಇರೋದಕ್ಕದು ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ. ಅದು ನೀವು ಮಾಡಿಕೊಂಡಾಗ ಆ ರಾಜಚಿಹ್ನೆಗಳನ್ನು ಧರಿಸಿದಾಗ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ ಅಂತ. ಹಾಗಾಗಿ ರಾಜಚಿಹ್ನೆಗಳು ಇಲ್ಲಿದ್ದು ಕೂಡ ರಾಜಕಳೆ ಕಡಿಮೆ ಆಗಲಿಲ್ಲ. ಪರಿವಾರ ಇಲ್ವಲ್ಲ, ಅಕ್ಕಪಕ್ಕ ಇರಬೇಕು ಯಾರಾದರೂ ರಾಜ ಅಂದರೆ. ಯಾರು ಇಲ್ವಲ್ಲ ಅಂದರೆ ಪಾರ್ಶ್ವದ್ರುಮಗಳೇ ಪಾರ್ಶ್ವವರ್ತಿಗಳ ಸ್ಥಾನವನ್ನು ತುಂಬಿದವು. ಅತ್ತ ಇತ್ತ ಮರಗಿಡಗಳಿದ್ವಲ್ಲ, ಅದೇ ಪಾರ್ಶ್ವವರ್ತಿಗಳು ಪರಿವಾರ ಆಯಿತು ಅವನಿಗೆ. ಜಯ ಜಯಕಾರ ಎಲ್ಲಿ ಅಂದರೆ ಪಕ್ಷಿಗಳ ಕೂಜನವೇ ಜಯ ಜಯಕಾರ ಆಯಿತು ದಿಲೀಪನಿಗೆ ಕಾಡಿನಲ್ಲಿ. ಇನ್ನು ರಾಜಮಾರ್ಗದಲ್ಲಿ ದೊರೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಪರಂಪರೆ ಹೇಗೆ ಅಂದರೆ, ಉಪ್ಪರಿಗೆ ಮೇಲಿನಿಂದ ಹೆಣ್ಣು ಮಕ್ಕಳು ಕನ್ಯೆಯರು ಅರಳಿನ ಮಳೆಯನ್ನು ಸುರಿಸಬೇಕು ರಾಜನ ತಲೆ ಮೇಲೆ. ಅದು ಪದ್ಧತಿ ಅದು. ರಾಜಮಾರ್ಗದಲ್ಲಿ ರಾಜ ಬರ್ತಾ ಇರಬೇಕಾದ್ರೆ ಕನ್ಯೆಯರು, ಮುಖ್ಯವಾಗಿ ಕನ್ಯೆಯರಿಗಿರ್ತಕ್ಕಂಥ ಅವಕಾಶ ಅದು. ಲಾಜ ವರ್ಷವನ್ನು, ಅರಳಿನ ಮಳೆಯನ್ನು ಸುರಿಸಬೇಕು ರಾಜನ ನೆತ್ತೆಯ ಮೇಲೆ ಅಂತ ಪದ್ಧತಿ ಇರುವಂಥದ್ದು. ಇಲ್ಯಾರು ಮಾಡ್ತಾರೆ ದಿಲೀಪನಿಗೆ ಅಂದರೆ, ಕಾಳಿದಾಸ ಹೇಳ್ತಾನೆ, ಬಾಲ ಲತೆಗಳು ಮಾಡಿದ್ವು ಅದನ್ನು ಅಂತ. ಎಳೆ ಬಳ್ಳಿಗಳು ಹೂ ಸುರಿಸಿದ್ವಂತೆ ದಿಲೀಪನ ತಲೆ ಮೇಲೆ. ಎಳೆ ಬಳ್ಳಿಗಳು ಹೂ ಸುರಿಸಿದ್ವಂತೆ. ಗಾಳಿ ಸಹಕಾರ ಇತ್ತು ಅದಕ್ಕೆ. ಒಂದು ಗಾಳಿ ಬೀಸ್ ಬರುವಾಗ ಹೂಗಳೆಲ್ಲ ದಿಲೀಪನ ಮೇಲೆ ಬೀಳ್ತಾ ಇತ್ತಂತೆ ಅಂತ. ಹಾಗೆ ಬಾಲಲತೆಗಳು, ಅಲ್ಲಿ ಕನ್ಯೆಯರು, ಎಳೆ ಬಳ್ಳಿಗಳು. ಸ್ತುತಿ ಪಾಠಕರಲ್ಲಿ ಒಂದೇ ಮಾಗದರು ಅಂದರೆ ವನದೇವತೆಗಳು ದಿಲೀಪನ ಯಶೋಗಾಥೆ ಹಾಡಿದ್ರಂತೆ. ವನದೇವತೆಗಳು, ಯಾಕಂದರೆ ದೇವಲೋಕಕ್ಕೆ ಹೋಗ್ತಾ ಇದ್ನಲ್ಲ ಸಹಾಯ ಮಾಡೋದಕ್ಕೆ ಅವನು, ದೇವತೆಗಳಿಗಿಂತ ಒಂದು ಹೆಜ್ಜೆ ಮೇಲಿದ್ದ ಅವನು ಅಂತ. ಹಾಗಾಗಿ ವನದೇವತೆಗಳು ಅವನ ಸ್ತೋತ್ರವನ್ನು ಮಾಡ್ತಾರೆ. ಅದಕ್ಕೆ ಕೊಳಲಿನ ಒಂದು ಪಕ್ಕವಾದ್ಯ ಇತ್ತಂತೆ, ಸಾತ್ ಕೊಳಲಿಂದು. ಏನಪ್ಪ ಅಂದರೆ, ಬೀಸಿ ಬರುವ ಗಾಳಿ ಅದು ಬಿದಿರಿನ ರಂಧ್ರಗಳ ಮೂಲಕ ಹೊರಹೊಮ್ಮುವಾಗ, ಬಿದಿರಿತ್ತಲ್ಲ ಕಾಡಲ್ಲಿ ಬೇಕಾದಷ್ಟು, ಹುಳು ಕೊರೆದ ರಂಧ್ರ ಆಗಿರುತ್ತೆ ಅಲ್ಲೇ ಬಿದಿರಲ್ಲಿ, ಅದರ ಮೂಲಕ ಗಾಳಿ ಹೊಕ್ಕು ಹೊರಡುವಾಗ ಒಂದು ವೇಣುನಾದ, ಅದು ಸಹಜ ವೇಣುನಾದ, ಅದು ಸ್ವಾಭಾವಿಕವಾದ ವೇಣುನಾದ ಅಂತ. ಊದಿದ ಕೊಳಲಲ್ಲ ಅಂತ, ಗಾಳಿಯೇ ಊದಿದ ಕೊಳಲು ಅಂತ. ಅಂತಹ ವೇಣುನಾದದ ಜೊತೆಯಲ್ಲಿ ವನದೇವತೆಗಳು ಯಶೋಗಾಥೆಯನ್ನು ಹಾಡಿದರು. ಚಾಮರ ಸೇವೆ ಇಲ್ವಲ್ಲ ಅಂದರೆ, ಗಿರಿ ನಿರ್ಜರಗಳ ಜಲಕಣಗಳ ತಂಪನ್ನು ಹೊತ್ತು ವನಸುಮಗಳ ಪರಿಮಳವನ್ನು ಕೂಡ ಧರಿಸಿ ವನಪವನ, ಕಾಡಿನ ಗಾಳಿ ಬೀಸಿ ಬಂತಂತೆ. ಬಿಸಿಲೆ ಬೇಗೆಯಲ್ಲಿ ಬಳಲಿದ ದೊರೆಯನ್ನು ಅದು ಹಾಯ್ ಎನ್ನುವಂತೆ ಮಾಡುತ್ತಂತೆ. ಚಾಮರ ಸೇವೆಯನ್ನು ಗಾಳಿಯೇ ಮಾಡಿದೆ, ತಂಗಾಳಿ, ಮಂದ ಮಾರುತ್ತಾ ಸುಗಂಧ ಮಾರುತ್ತಾ ಮಾಡಿದೆ ಅಂತೆ. ಜಿಂಕೆಗಳು ಕಣ್ಣು ಅವೇಕದ ನೋಡುವಂತೆ ದಿಲೀಪನನ್ನ. ಧನುಸ್ಸಿದೆ ಕೈಯಲ್ಲಿ, ಆದರೆ ಧನುಸ್ಸಿದ್ರೂ ಕೂಡ ಅವುಗಳಿಗೆ ಭಯ ಆಗಲಿಲ್ಲ ದಿಲೀಪನನ್ನು ಕಂಡಾಗ ಅಂತ. ಏನೋ ಸಮಾಧಾನ ಅವನನ್ನು ಕಂಡಾಗ ಅಂತ, ಏನೋ ಪ್ರೀತಿ ಅಂತ. ಹಾಗಾಗಿ ತಮ್ಮ ಅರಳುಗಂಗಳಿಂದ ಜಿಂಕೆಗಳು ಎವೆಯಕ್ಕದ ನೋಡಿದ್ವೋ ದಿಲೀಪನನ್ನ. ಕಾಳಿದಾಸ ಹೇಳ್ತಾನೆ, ಅವುಗಳ ಕಣ್ಣು ಅಗಲ ಇದ್ದಿದ್ದು ಸಾರ್ಥಕ ಆಯಿತು. ದೊರೆಯ ರೂಪವನ್ನು ನೋಡಿ ಅಗಲ ಕಂಗಳು ಸಾರ್ಥಕ ಆದವು ಅಂತ ದಿಲೀಪ ಹೇಳ್ತಾನೆ. ಮಕ್ಕಳೇ, ಇನ್ನು ಮುಂದೆ ಒಂದು ತುಂಬ ಮಹತ್ವದ ಒಂದು ಸಂಗತಿಯನ್ನು ಕಾಳಿದಾಸ ಹೇಳ್ತಾನೆ. ಮಹಾಪುರುಷರ ಸಾನ್ನಿಧ್ಯ ಏನು ಮಾಡುತ್ತೆ ಅಂತ. ಸರಿಯಾಗಿ ಕೂತ್ಕೊಳ್ಳಿ. ಗಂಡು ಮಕ್ಕಳು, ಹೆಣ್ಮಕ್ಳು ಬೆನ್ನೆ ನೆಟ್ಟಿಗಿದೆಯಲ್ಲ, ನೀವು ಗಂಡು ಮಕ್ಕಳು ಹೇಗಿರಬೇಕು? ನೆಟ್ಟಿಗಿರಬೇಕು. ಅವ್ರು ಸ್ವಲ್ಪ ಬಳಕಿದ್ರು ಪರವಾಗಿಲ್ಲ, ಈಗಲ್ಲ, ಆಮೇಲೆ ಭರತನಾಟ್ಯ ಮಾಡ್ಬೋದು ಅದನ್ನೆಲ್ಲ. ಈಗ ನೆಟ್ಟಿಗೆ ಇರಬೇಕು. ಇವರು ಮತ್ತು ನೆಟ್ಟಿಗೆ ಇರಬೇಕಾಗಿತ್ತು. ಈ ಗಂಡು ಮಕ್ಕಳು ಸೀದಾ ಇರಬೇಕು, ಸರ್ತ ಅಂದ್ರೆ ಕೋಲಿದ್ದಾಗಿರ್ಬೇಕು. ಏನಪ್ಪ ನೀವು? ದಿಲೀಪ ಕಾಡಲ್ಲಿ ಸಂಚರಿಸುವ ಕಾಲದಲ್ಲಿ ಕಾಡ್ಗಿಚ್ಚು ತಾನಾಗಿ ತಣಿತಾ ಇತ್ತಂತೆ. ಶಶಾಮ ವೃಷ್ಟ್ಯಾಪಿ ವಿನಾದವಾಗ್ನಿ. ಕಾಡ್ಗಿಚ್ಚು ಹೊತ್ತಿದರೂ ಕೂಡ ಮಳೆ ಬಾರದೆಯೇ ಅದು ಆರಿ ಹೋಗ್ತಾ ಇತ್ತು ಅಂತ. ಸಾಮಾನ್ಯವಾಗಿ ಕಾಡ್ಗಿಚ್ಚು ಆರಬೇಕು ಅಂದರೆ ಮಳೆ ಬರಬೇಕು, ಬೇರೆ ದಾರಿಯೇ ಇಲ್ಲ ಅದಕ್ಕೆ. ಮಳೆ ಬಂದರೆ ಮಾತ್ರ ಆರೋಗ್ಯ ಸಾಧ್ಯ ಅಂತ. ಮಳೆ ಇಲ್ಲ, ಏನಿಲ್ಲ, ಆದರೆ ಆರಿ ಹೋಗೋದಂತೆ ದಿಲೀಪನ ಸಂಚಾರದ ಪ್ರಭಾವ. ಶಶಾಮ ವೃಷ್ಟ್ಯಾಪಿ ವಿನಾ ದವಾಗ್ನಿ ಆಸೀದ್ ವಿಶೇಷ
ಫಲಪುಷ್ಪ ವೃದ್ಧಿ. ಆ ಕಾಡಲ್ಲಿ ಇದ್ದಕ್ಕಿದ್ದಂತೆ ಮರಗಳಲ್ಲಿ ಹೂವು ಹಣ್ಣುಗಳ ಹೆಚ್ಚಳ. ಒಂದು ಹೂವು ಬಿಡೋ ಮರ 10 ಹೂವು ಬಿಟ್ಟಿದೆ, 20 ಹೂವು ಬಿಟ್ಟಿದೆ. ಎಷ್ಟೋ ಫಲವೃಕ್ಷಗಳು ಬಗ್ಗಿಬಿಟ್ಟಿದ್ದಾವೆ, ಆ ಫಲದ ಹಣ್ಣುಗಳ ಭಾರ ತಡಿಲಾರದೆ ಬಗ್ಗಿದ್ದಾವೆ ಅಂತ. ದಿಲೀಪ ಸೇವೆ ಮಾಡೋಕ್ಕೆ ಆರಂಭ ಮಾಡ್ತಿದ್ದಂತೆಯೇ ಈ ಫಲಪುಷ್ಪ ವೃದ್ಧಿ ಆಯಿತು ಈ ರೀತಿಯಲ್ಲಿ ಇಡೀ ಕಾಡಿನಲ್ಲಿ. ಮಾತ್ರವಲ್ಲ, ಊನಂ ನ ಸತ್ವೇಶ್ವಧಿಕೋ ಬಬಾಧೆ. ಕಾಡು ಪ್ರಾಣಿಗಳಲ್ಲಿ ಬಲಿಷ್ಠ ಪ್ರಾಣಿಗಳಿರ್ತವೆ, ದುರ್ಬಲ ಪ್ರಾಣಿಗಳು ಕೂಡ ಇರ್ತವೆ ಅಲ್ವಾ. ಸಾಮಾನ್ಯವಾಗಿ ಆಗೋದೇನು ಅಂದರೆ, ಈ ಬಲಿಷ್ಠ ಪ್ರಾಣಿಗಳು ದುರ್ಬಲ ಪ್ರಾಣಿಗಳನ್ನು ಬಾಧಿಸ್ತವೆ. ನಿಮ್ಮಲ್ಲೂ ಇದೆಯಾ ಅದು ಮಕ್ಕಳೇ? ನಿಮ್ಮಲ್ಲೂ ಇದೆಯಾ? ಬಲಿಷ್ಠ ಮಕ್ಕಳು ದುರ್ಬಲ ಮಕ್ಕಳನ್ನು ಬಾಧಿಸೋದು ಇದೆಯಾ? ದೊಡ್ಡ ಮಕ್ಕಳು ಸಣ್ಣ ಮಕ್ಕಳನ್ನು ಪೀಡಿಸೋದು ಮಾಡ್ತೀರಾ? ಅದನ್ನು ಮಾಡಿದರೆ ಏನು ಹೆಸರು ಗೊತ್ತಾ ಅದಕ್ಕೆ? ಪ್ರಾಣಿಗಳು ಅಂತ ಹೆಸರು ಮಾಡಿದರೆ. ಯಾರು ಮಾಡ್ತಾರೋ ಅದನ್ನು ನಿಮ್ಮ ಪೈಕಿಯಲ್ಲಿ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳನ್ನು ಪೀಡಿಸಿದರೆ ಬಾಯಲ್ಲಾಗಲಿ ಕೈಯಲ್ಲಾಗಲಿ ಎರಡೂ ಬಂತು ಅಂತ. ಕೈಲಾದ್ರೂ ಇನ್ನು ಹೆಚ್ಚು ಅಂತ. ಅವರು ಪ್ರಾಣಿಗಳು ಹೊರತು ಮನುಷ್ಯರಲ್ಲ ಅಂತ. ಮನುಷ್ಯ ಸಂಸ್ಕಾರವಂತ ಅಂತ. ಮನುಷ್ಯನಿಗೆ ಪ್ರೀತಿ ಬರಬೇಕು. ತನಗಿಂತ ದುರ್ಬಲವಾದ್ದನ್ನು ಕಂಡಾಗ, ತನಗಿಂತ ಚಿಕ್ಕದನ್ನು ಕಂಡಾಗ ವಾತ್ಸಲ್ಯ ಪ್ರೇಮ ಉಕ್ಕಬೇಕು ಅವನಿಗೆ ಅಂತ. ಈ ನಮಗೆ ನಿಮ್ಮನ್ನು ಕಂಡಾಗ ತುಂಬ ಪ್ರೀತಿ ಬರುತ್ತಲ್ವಾ? ನಿಮಗೂ ಹಾಗೆ ಆಗಬೇಕು ಅಂತ. ನಿಮಗಿಂತ ಚಿಕ್ಕವನ್ನು ಕಂಡಾಗ ಪ್ರೀತಿ ಬರಬೇಕಾದ್ದು ಹೊರತು ಕ್ರೌರ್ಯ ಅಲ್ಲ. ಏನೋ ಬಿಟ್ಟು ಸಿಕ್ಕದ ಅಂತ 2 ತಪರಕ್ಕೆ ಕೊಟ್ಬಿಡೋದಲ್ಲ ಅಂತ, ಸಣ್ಣವನು ಅಂತ. ಅದೆಲ್ಲ ಮಾಡ್ತೀರಿ, ಗೊತ್ತು ನಮಗೆ. ನಿಮ್ಮಲ್ಲಿ ಕೆಲವರು ಮಾಡ್ತೀರಿ ಅಂತ. ಆ ಮಾಡೋರೆಲ್ಲ ಇವತ್ತೇ ಬಿಡಿ. ಬಿಡದೆ ಇದ್ದರೆ ನಿಮಗೆ ನಾವು ಪ್ರಾಣಿ ಅಂತ ಹೆಸರಿಟ್ಟಿದ್ದೇವೆ ಅಂತ ಅಂದ್ಕೊಳ್ಳಿ ಅಂತ. ನಮಗೆ ನೀವು ಸಿಗ್ತಿರೋಲ್ಲೋ ಗೊತ್ತಿಲ್ಲ, ನಿಮ್ಮನ್ನು ಗುರುಗಳು ಪ್ರಾಣಿ ಅಂತ ಕರೆದಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾರು ಅದನ್ನು ಮಾಡ್ತಿರೋ ನಿಮ್ಮ ಪೈಕಿಯಲ್ಲಿ, ಚಿಕ್ಕವನ್ನು ಕಂಡ್ರೆ ಯಾರು ಪ್ರೀತಿ ತೋರಿಸೋದಿಲ್ಲ ನಿಮ್ಮಲ್ಲಿ, ಅವರು 2 ಕಾಲಿನ ಪ್ರಾಣಿಗಳು ಅಂತ. ಹಾಗಾಗಬಾರ್ದು ಯಾವತ್ತಿದ್ರು ಅಂತ. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ್ರು. ಸಂದರ್ಭವೂ ಕೂಡ ಹಾಗೆ ಬಂದಿದೆ ಇಲ್ಲಿ. ಆದರೆ ದಿಲೀಪ ಎಂಥವನು ಅಂದರೆ, ಅವನು ದುರ್ಬಲರನ್ನು ಪ್ರೀತಿಯಿಂದ ದಯೆಯಿಂದ ನೋಡ್ತಾ ಇದ್ದ ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಅವನಿಗೆ ಆ ಧರ್ಮ ಸಿದ್ಧಿಯಾಗಿತ್ತು ಅಂದರೆ, ಅವನಿರುವ ಕಾಡಿನಲ್ಲಿ ಯಾವುದೇ ಬಲಿಷ್ಠ ಪ್ರಾಣಿ ದುರ್ಬಲ ಪ್ರಾಣಿಯನ್ನು ಬಾಧಿಸಲಿಲ್ಲ. ಊನಂನ ಸತ್ವೇ ಶ್ವಧಿಕೋ ಬಬಾಧೆ ತಸ್ಮಿನ್ ವನಂ ಗೋಪ್ತರಿ ಗಾಹಮಾನೆ. ಕಾಯುವವನು, ಲೋಕವನ್ನೇ ಕಾಯುವವನು ದಿಲೀಪ. ಅವನು ಕಾಡಿನಲ್ಲಿ ಸಂಚಾರ ಮಾಡುವಾಗ ಕಾಡೆ ಹೀಗೆ ಬದಲಾಯಿತು. ಮಹಾಪುರುಷರ ಸಾನ್ನಿಧ್ಯ. ರಾಮ ಸಿಂಹಾಸನವನ್ನು ಏರಿ ಕುಳಿತೊಡನೆಯೇ ಇಡೀ ಪ್ರಜೆಗಳಲ್ಲಿ ಧರ್ಮ ಬದಲಾಯ್ತಂತೆ. ಅವರ ಶ್ವಾಸದ ಗತಿ ಬದಲಾಯ್ತಂತೆ. ಪ್ರಾಣಾಪಾನವು ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ. ರಾಮ ಸಿಂಹಾಸನವನ್ನು ಏರಿ ಕುಳಿತಾಗ ಪ್ರಜೆಗಳ ಪ್ರಾಣಗತಿ ಬದಲಾಯಿತು. ಪ್ರಾಣಾಪಾನಗಳು ಸಮವಾದವು. ಸಮಾಧಿ ಸಿದ್ಧಿಸಿತು ಪ್ರಜೆಗಳಿಗೆ ತಾನಾಗಿ, ಸಾಧನೆ ಇಲ್ಲದೆಯೇ. ಏನದು ಅಂದರೆ, ಅದು ಆ ಪ್ರಜೆಗಳ ಯೋಗ್ಯತೆ ಅಲ್ಲ, ಅದು ದೊರೆಯ ಯೋಗ್ಯತೆ. ಅದು ನಿಜವಾದ ದೊರೆ ಕೋಲು ಹಿಡ್ಕೊಂಡು ಕಾಯೋದಿಲ್ಲ ಪ್ರಜೆಗಳನ್ನು ಅಂತ. ಅವನ ಕೇವಲ ಸಾನ್ನಿಧ್ಯ, ಅವನ ಉಪಸ್ಥಿತಿ ಅಂಥ ಬದಲಾವಣೆಗಳನ್ನು ತರುತ್ತೆ ಅಂತ. ರಾಮರಾಜ್ಯ ಅಂದರೆ ರಾಮ ಅದನ್ನು ಮನೆ ಮನೆಗೆ ಹೋಗಿ ಮಾಡಿದ್ದಲ್ಲ ಅಂತ. ಅಂಥ ಧರ್ಮಪ್ರಭು ಸಿಂಹಾಸನ ಏರಿ ಕುಳಿತಾಗ ತಾನಾಗಿ ಆಗುವಂಥದ್ದು, ಪ್ರಭಾವ ಪಸರಿಸುವಂಥದ್ದು. ಯಾಕೆಂದರೆ ಯಥಾ ರಾಜ ತಥಾ ಪ್ರಜಾ ಅಂತ. ಅದು ಒಂದು ಕಾರಣ ಇದೆ. ಮತ್ತೊಂದು ಪ್ರಭಾವವೇ ಆಗಿದೆ ಅಂತ. ಹಾಗಾಗಿಯೇ ಭೀಷ್ಮರು ದುರ್ಯೋಧನನಿಗೆ ಹೇಳಿದ್ದು, ಅಜ್ಞಾತವಾಸದ ಪಾಂಡವರನ್ನು ಹುಡುಕೋಕೆ ಸುಲಭ ಇದೆ ನೋಡು. ಇದ್ದಕ್ಕಿದ್ದಂತೆ ಯಾವ ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ, ಯಾವ ಊರಲ್ಲಿ ಕಳ್ಳತನಗಳು ನಿಂತೋಗಿದೆ ಇದ್ದಕ್ಕಿದ್ದಂತೆ, ಯಾವ ಊರಲ್ಲಿ ಗೋ ಸಂಪತ್ತು ಹೆಚ್ಚಿದೆ, ಜನರಲ್ಲಿ ಧರ್ಮ ಬುದ್ಧಿ ಹೆಚ್ಚಾಗ್ತಾ ಇದೆ, ಆ ಊರಲ್ಲಿ ಧರ್ಮರಾಜ ಇದ್ದಾನೆ ಅಂತ ಅರ್ಥ ಅಂತ. ಮಹಾಭಾರತದ ನಾಯಕ ಧರ್ಮರಾಜ, ಶ್ರೀಕೃಷ್ಣ ಮಹಾನಾಯಕ, ಅದು ಬೇರೆ ಅದು. ಆದರೆ ಅದನ್ನು ಹೊರತುಪಡಿಸಿದರೆ ಮಹಾಭಾರತದ ನಾಯಕ ಯಾರು ಅಂದರೆ ನೆನ್ಪಿಟ್ಕೊಳ್ಳಿ, ಧರ್ಮರಾಜ. ಅವನಿಗೆ ಸಮಾನ ಬೇರೆ ಯಾರೂ ಇಲ್ಲ. ದುರ್ಯೋಧನನ ಮೆರೆಸೋ ಕಾಲದಲ್ಲಿ ನಾವಿದ್ದೇವೆ ಈಗ, ಆದರೆ ಧರ್ಮರಾಜನಿಗೆ ಸಮಾನ ಯಾರೂ ಇಲ್ಲ ಅಂತ. ಅವನಂಥ ಒಂದು ಧರ್ಮಾತ್ಮ, ಧರ್ಮಪ್ರಭು ಅತ್ಯಂತ ದುರ್ಲಭ ಅಂತ. ಹಾಗೆ ದಿಲೀಪ ವನದಲ್ಲಿ ಸಂಚಾರ ಮಾಡಿದ ಮಾತ್ರದಲ್ಲಿ ಆ ವನವೇ
ನಂದನವನವಾಗಿ ಪರಿವರ್ತನೆಗೊಂಡಿತು. ಒಂದೊಂದು ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ಅದಕ್ಕೆಲ್ಲ ಸಮೃದ್ಧಿಯೂ ಬಂತು, ಸದ್ಬುದ್ಧಿಯೂ ಬಂತು, ಒಟ್ಟಿಗೆ ಬಂತು ಎರಡು ಕೂಡ. ತನ್ನ ಪದಸ್ಪರ್ಶದಿಂದ ಕಾಡೆಲ್ಲವನ್ನು ಪಾವನಗೊಳಿಸಿ ಸಂಜೆ ಆಗುತ್ತಲೇ ಆಶ್ರಮಕ್ಕೆ ಮರಳಿದಳು ನಂದಿನಿ. ಹಿಂಬಾಲಿಸಿದ ದಿಲೀಪ. ಬಂದ ಮೇಲೆ ಮುಗಿತಾ? ಅದೇ ಮತ್ತೆ ಗೋಸೇವೆ ಇದೆ. ಬಂದ ಮೇಲೆ ಗುರುವಂದನೆ ಮಾಡಿ ಸಂಧ್ಯೋಪಾಸನೆ ಮಾಡಿ ಗೋಸೇವೆ ಗಣಿಯಾದ ಅಂತ. ಮತ್ತೆ ರಾತ್ರಿಯೂ ಗೋಸೇವೆ ಇದೆ ದಿಲೀಪನದ್ದು. ನಂದಿನಿ ವಿಶ್ರಾಂತಿ ಪಡೆದ ಮೇಲೆ ಪತ್ನಿ ಜೊತೆಗೆ ಅಲ್ಲೇ ಮಲ್ಕೊಂಡಂತ. ಎಲ್ಲಿ? ಚಕ್ರವರ್ತಿ ರಾಜಾಧಿರಾಜ ಗೋವಿನ ಸನ್ನಿಧಿಯಲ್ಲಿ ಗೋಶಾಲೆಯಲ್ಲೇ ಮಲ್ಕೊಂಡ. ನನಗಾರು ಪಂಕ ಹಾಕೊಟ್ರ ಕೇಳಬೇಡಿ ನೀವು. ಹೋಗಿ ಮಲ್ಕೊಂಡ ಅವನು. ಹೀಗೆ ಸರಿದವು ದಿನಗಳು 21 ದಿನ ಹೀಗೆ ಕಳೆದಿದೆ. ಪರೀಕ್ಷೆ ಸಾಗಿದೆ ದಿಲೀಪನದ್ದು. ಸಾಮಾನ್ಯ ಪರೀಕ್ಷೆ ದಿಲೀಪನಿಗೆ ಲೆಕ್ಕವೇ ಇಲ್ಲ. ಇದೊಂದು ಸಾಮಾನ್ಯ ಪರೀಕ್ಷೆ. ಸಾಮಾನ್ಯರಿಗೆ ಇದು ಅಸಾಮಾನ್ಯ ಪರೀಕ್ಷೆ. ಇದು ದಿಲೀಪನ ಪಾಲಿಗೆ ಇದು ಸಾಮಾನ್ಯ ಪರೀಕ್ಷೆ ಅಂತ. ಏನು ಘಟನೆಗಳಿಲ್ಲ, ಗೋಸೇವೆ ಮಾತ್ರ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಾಮಾನ್ಯ ಪರೀಕ್ಷೆಯಲ್ಲಿ ಗೆದ್ದ ದೊರೆಯನ್ನು ಅಸಾಮಾನ್ಯ ಪರೀಕ್ಷೆಗೆ ಒಳಪಡಿಸೋ ಸಂದರ್ಭ ಬಂದಿದೆ. ಅಂಥ ದಿನ ಬಂದಿದೆ. ಈಗ ಅಸಾಮಾನ್ಯ ಫಲ ಕೊಡಬೇಕು ಅಂದರೆ ಅಸಾಮಾನ್ಯ ಪರೀಕ್ಷೆನೇ ಮಾಡಬೇಕಲ್ವಾ? ಅದಕ್ಕೆ ನಿಮಗೆ ದೊಡ್ಡ ಪದವಿ ಸಿಗಬೇಕು ಅಂದರೆ ಪರೀಕ್ಷೆಯು ದೊಡ್ಡದಿರುತ್ತೆ. ದೊಡ್ಡ ರಾಜ್ಯ ಗೆಲ್ಲಬೇಕು ಅಂದರೆ ದೊಡ್ಡ ಯುದ್ಧನೇ ಮಾಡಬೇಕಾಗತ್ತೆ. ಅದಕ್ಕೆ ಹಾಗೆ ದೊಡ್ಡ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಗಂಗಾ ಪ್ರಪಾತದ ಬಳಿ ಎಳೆಹುಲ್ಲು ಬೆಳೆದ ಹಿಮಾಲಯದ ಗುಹೆಯೊಂದನ್ನು ಹೊಕ್ಕಳು ನಂದಿನಿ. ಹಿಮಾಲಯದ ಪರಿಸರ, ಒಂದು ಗಂಗೆ ಧುಮ್ಮಿಕ್ಕುವ ಒಂದು ಸ್ಥಳ, ಅದು ಗಂಗಾ ಪ್ರಪಾತ. ಅಲ್ಲಿ ಎಳೆಹುಲ್ಲು ಬೆಳೆದಿದೆ. ಆ ಎಳೆಹುಲ್ಲಿನ ಆಸೆಗೆ ಹೋದ ಹಾಗೆ ನಂದಿನಿ ಅಲ್ಲಿಗೆ ಹೋಗ್ತಾಳೆ ಅಂತ. ಆ ಪರಿಸರಕ್ಕೆ ಆಕೆ ಹೋಗ್ತಾಳೆ ಅಂತ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಎಂಥವರಿಗೂ ಪರೀಕ್ಷೆ ತಪ್ಪಿದ್ದಲ್ಲ. ಒಂದು ಮಾತು, ಎಂಥವರಿಗೂ ಪರೀಕ್ಷೆ ತಪ್ಪಿದ್ದಲ್ಲ. ಪರೀಕ್ಷೆ ತಪ್ಪಿದ್ದಲ್ಲ, ಪರೀಕ್ಷೆ ತಪ್ಪಲ್ಲ. ಪರೀಕ್ಷೆ ಮಾಡಿದ್ರೆ ದೇವರನ್ನು ಬೈಬಾರದು ನಾವು ಯಾವಾಗಲೂ. ಪರೀಕ್ಷೆ ತಪ್ಪಿದ್ದಲ್ಲ, ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರೂ ಕೂಡ ಪರೀಕ್ಷೆಯನ್ನು. ಪರೀಕ್ಷೆ ತಪ್ಪಲ್ಲ, ಪರೀಕ್ಷೆ ಆಗಬೇಕು. ಪರೀಕ್ಷೆಯಿಂದಾಗಿ ಪದೋನ್ನತಿ, ಪರೀಕ್ಷೆಯಿಂದಾಗಿ ಯೋಗ್ಯರು ಮುಂದಕ್ಕೆ ಹೋಗ್ತಾರೆ, ಅಯೋಗ್ಯರು ಅಲ್ಲೇ ಉಳ್ಕೊಳ್ತಾರೆ. ಅದು ಅಯೋಗ್ಯರಿಗೂ ಒಳ್ಳೆಯದು. ಯಾಕೆಂದರೆ ಯೋಗ್ಯತೆ ಇಲ್ಲ ಯೋಗ ಬರಬಾರ್ದು, ಬಂದರೆ ತೊಂದರೆ ಆಗುತ್ತೆ. ತುಂಬ ರಮಣೀಯವಾದ ಪ್ರದೇಶ. ದಿಲೀಪನು ಕೂಡ ಪ್ರಕೃತಿ ಪ್ರಿಯ. ಅವನು ಒಂದು ಕ್ಷಣ ಹೀಗೆ ಆ ಪ್ರಕೃತಿಯನ್ನು, ಅದರ ಚೆಲುವನ್ನು ನೋಡಿ ಮೈ ಮರೆತ ದಿಲೀಪ್. ಆ ಮೈ ಮರೆತಿದ್ದ ಇಲ್ಲ 21 ದಿನವೂ ಕೂಡ. ಆದರೆ ಆ ಒಂದು ಕ್ಷಣ ಕರ್ಮ ಅದೊಂದು ಇದೆಯಲ್ಲ ಅದು. ಹಾಗಾಗಿ ವನರಾಮಣೀಯಕ, ವನದ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ಒಂದು ಕ್ಷಣ ದಿಲೀಪ ಮೈಮರೆತ. ಮರುಕ್ಷಣದಲ್ಲಿ ಒಂದು ಆಕ್ರಂದನ ಕೇಳಿಸ್ತು. ದನ ಕಾಣಲಿಲ್ಲ, ಆಕ್ರಂದನ ಕೇಳ್ತು. ನೋಡಿದ್ರ ಹೇಗಿದೆ ಅಂತ. ಇವನು ಆ ಪ್ರಕೃತಿಯ ಚೆಲುವು ನೋಡು ಮೈಮರೆಯ ಹೊತ್ತಲ್ಲಿ ಅದು ಆ ಕಡೆ ಹೋಗ್ಬಿಟ್ಟಿದೆ ಅದು ನಂದಿನಿ. ಹಾಗಾಗಿ ದನ ಕಾಣಲಿಲ್ಲ, ಆಕ್ರಂದನ ಕೇಳಿಸ್ತು. ಗುಹೆ ಬೇರೆ, ಗುಹೆಗೆ ಅಪ್ಪಳಿಸಿ ಪ್ರತಿಧ್ವನಿ ಆಯಿತು. ರಾಜನ ದೃಷ್ಟಿಯನ್ನು ಕಟ್ಟಿ ಸೆಳೆಯಿತು ಅದು. ಅಂತ ಆಕ್ರಂದನ ಇದೆಯಲ್ಲ, ಎಲ್ಲೋ ನೆಟ್ಟ ದೃಷ್ಟಿಯನ್ನು ಈ ಕಡೆಗೆ ಸೆಳೀತೆ ಅಂತದ್ದು. ನೋಡ್ತಾನೆ ಭಯಂಕರವಾದ ದೃಶ್ಯ. ಕರುಣೆಯ ಮೇಲೇರಿ ಕ್ರೌರ್ಯದ ಸವಾರಿ. ಏನಪ್ಪ ಅಂದರೆ, ನಂದಿನಿಯನ್ನು ಏರಿ ಒಂದು ಸಿಂಹ ಗರ್ಜಿಸ್ತಾ ಇದೆ. ಧೇನುವಿನ ಮೇಲೆ ಕೇಸರಿಯ ದರ್ಶನ. ಸಿಂಹ ಆಕ್ರಮಿಸಿದೆ ನಂದಿನಿಯನ್ನು. 21 ದಿನ ಯಾವುದೇ ಘಟನೆಗಳಿರಲಿಲ್ಲ. ಈಗ ಒಂದು ಘಟನೆ ಹೇಗೆ ಬಂದಿದೆ ಅಂದರೆ, ಅಳಿವು ಉಳಿವಿನ ಪ್ರಶ್ನೆ ಅನ್ನೋ ಹಾಗೆ ಬಂದಿದೆ ಅಂತ. ಈಗಾಗಲೇ ಆ ನಂದಿನಿ ಧೇನುವನ್ನು ಅದರ ಬೆನ್ನೇರಿ ಬಿಟ್ಟಿದೆ ಸಿಂಹ. ಒಂದು ಕ್ಷಣ ಅಷ್ಟೇ. ಇನ್ನು ಎಷ್ಟೊತ್ತು ಬೇಕು ಒಂದು ಸಿಂಹಕ್ಕೆ ಗೋಣು ಮುರಿಯೋದಕ್ಕೆ? ಎಷ್ಟೊತ್ತು ಬೇಕು ಅಂದರೆ
ಎಷ್ಟೊತ್ತು ಬೇಡ ಅಂತ, ಕ್ಷಣಗಳ ಮಾತು ಅದು ಅಂತ. ಆಗ ರಾಜ ಬತ್ತಳಿಕೆಗೆ ಕೈ ಹಾಕ್ತಾನೆ. ಸಂದರ್ಭ ಅದು ಅಂತ. ಪ್ರಾಣಿಗಳ ಮೇಲೆ ಬಾಣ ಪ್ರಯೋಗ ಮಾಡಬೇಕು ಅಂದರೆ ಇದು ಸಂದರ್ಭ ಅಂತ. ದುಷ್ಟ ಮೃಗಗಳು ಅವುಗಳ ಮೇಲೆ ಬಾಣ ಪ್ರಯೋಗ ಮಾಡ್ಬೋದಲ್ವಾ ಅಂತ. ಹಾಗಾಗಿ ಜಾತಾಭಿಷಂಗೋ ನೃಪತಿರ್ ನಿಷಂಗ ದುರ್ಧರ್ತು ಮೇಚ್ಛತು ಪ್ರಸಭೋದ್ಧತಾರಿಹಿ, ಬತ್ತಳಿಕೆಗೆ ದೊರೆ ಕೈ ಹಾಕಿದ ಅಷ್ಟೇ, ಮತ್ತೇನೂ ಆಗಲೇ ಇಲ್ಲ. ಯಾವಾಗಲೂ ಆದರೆ ಕೈ ಹಾಕಿದ ಬಾಣವನ್ನು ತೆಗಿತಾ ಇದ್ದಲ್ವಾ, ಕೈ ಹಾಕಿದ್ದು ಮಾತ್ರ ಅಂತ. ಮುಂದೆ ಮುಂದೆ ಅವನ ಕೈ ಅವನು ಹಿಡಿದನ್ನು ಕೇಳ್ತಾ ಇಲ್ಲ ಅಂತ. ದಿಲೀಪನ ಕೈ ದಿಲೀಪ ಹಿಡಿದನ್ನು ಕೇಳ್ತಾ ಇಲ್ಲ. ಈ ಭೂಮಂಡಲ ಅವನ ಆಜ್ಞೆಯನ್ನು ಪಾಲನೆ ಮಾಡುತ್ತೆ. ಅವನು ಹೇಳಿದ್ನ ಕೇಳಿದವರು ಯಾರೂ ಇಲ್ಲ. ಆದರೆ ಸ್ವತಃ ಅವನ ಕೈಯೇ ಅವನು ಹೇಳಿದನ್ನು ಕೇಳ್ತಾ ಇಲ್ಲ ಅಂತ. ಆ ಕೈ ಸ್ತಬ್ಧವಾಗಿ ಹೋಯಿತು, ಕಲ್ಲಾಗಿ ಹೋಯಿತು ಕೈ. ಚಿತ್ರದಲ್ಲಿ ಬರೆದಿಟ್ಟಂತೆ ಕೈ ಎತ್ತೋಕೆ ಬರ್ತಾ ಇಲ್ಲ. ವಾಮೇತರಸ್ತಸ್ಯ ಕರಃ ಪ್ರಹರ್ತುಃ ನಖಪ್ರಭಾಭೂಷಿತ ಕಂಕಪತ್ರೇ ಸಕ್ತಾಂಗುಲಿ ಸಾಯಕ ಪುಂಖ ಏವ ಚಿತ್ರಾರ್ಪಿತಾರಂಭ ಇವಾವತಸ್ಥೆ. ಚಿತ್ರ ಬರೆದಿಟ್ಟಂತೆ ಆಗಿಬಿಟ್ಟೆ ದಿಲೀಪ. ಚಲನೆ ಹೋಗ್ಬಿಡ್ತು ಅಂತ. ಆ ಚಲನೆ ಹೋದಾಗ ಒಳಗೊಳಗೆ ಖುದ್ದನಂತೆ ದಿಲೀಪ. ಖುದ್ದ, ಕ್ರುದ್ಧ. ಸಂಸ್ಕೃತ ಶಬ್ದ ಕ್ರುದ್ಧ, ಕನ್ನಡ ಶಬ್ದ ಖುದ್ದ. ಯಾಕೆಂದ್ರೆ ಒಳಗೆ ಅಗಾಧವಾದ ಕ್ರೋಧ ಇದೆ, ತೇಜಸ್ಸು ಸಂಚಯ ಇದೆ ಒಳಗಡೆಗೆ. ಈ ಸಿಂಹವನ್ನು ಮುಗಿಸಿಬಿಡ್ಬೇಕು ಈ ಕ್ಷಣದಲ್ಲಿ ಅಂತ. ನಂದಿನಿ ಧನುವಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ ಅಂತ. ಅಂಥ ಆಕ್ರೋಶ ಒಳಗಿದೆ. ಅದು ಹೊರಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಒಳಗಿನ ಬೆಂಕಿ ಇದೆಯಲ್ಲ, ಆ ಬೆಂಕಿಗೆ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ ಅಂತ. ಹಾಗಾಗಿ ರಾಜ ಸ್ವತೇಜೋಭಿ ರದಹ್ಯತ ಅಂತಹ ಅಂತ. ಅವನ ತೇಜಸ್ಸು ಅವನನ್ನೇ ಸುಡ್ತಾ ಇದೆ, ರಾಜನನ್ನೇ, ದೊರೆಯನ್ನೇ ಸುಡ್ತಾ ಇದೆ. ಒಳಗೊಳಗೆ ಉಳಿದು ಹೋದ. ಏನು ಮಾಡ್ತಾನೆ? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗ ಸಿಂಹ ಮಾತಾಡ್ತು. ಮನುಷ್ಯವಾಚ ಅಂತ. ಮನುಷ್ಯರು ಮಾತಾಡಿದಾಗ ಮಾತಾಡ್ತಂತೆ ಸಿಂಹ. ದಿಲೀಪನಿಗೆ ಪ್ರಾಣಿಗಳ ಭಾಷೆ ಬರ್ತಾ ಇತ್ತು, ಸಿಂಹ ಗರ್ಜಿಸ್ತು, ದಿಲೀಪನಿಗೆ ಅರ್ಥ ಆಯಿತು. ಈಗಲ್ಲ, ದಿಲೀಪನ ಭಾಷೆಯಲ್ಲೇ, ಸಂಸ್ಕೃತ ಭಾಷೆಯಲ್ಲೇ ಸಿಂಹ ಮಾತಾಡ್ತಾ ಇದೆ ದಿಲೀಪನನ್ನು ಸಂಬೋಧನೆ ಮಾಡಿ. ವಿಸ್ಮಯನ್, ವಿಸ್ಮಯ ದಿಲೀಪನಿಗೆ. ಏನಪ್ಪ ಮಾತಾಡಿದ್ದು ಅಂದರೆ, ಯಾಕೋ ಕಷ್ಟಪಡ್ತೀಯ? ಆಯಿತು, ನಿನಗೇನಾದ್ರು ಬಾಣವನ್ನು ತೆಗೆದು ಬಿಡಲಿಕ್ಕೆ ಸಾಧ್ಯ ಆಯಿತು ಅಂದರೂ ಕೂಡ ಏನು ಬಿಟ್ಟರೂ ಏನು ಪ್ರಯೋಜನ ಇಲ್ಲ. ಪ್ರಯುಕ್ತ ಮಪ್ಯಸ್ತ್ರ ಮಿತೋ ವೃಥಾ ಸ್ಯಾತ್. ನಿನಗೆ ಬಾಣ ಬಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಸ್ತ್ರ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಾನೊಂದು ವೇಳೆ ನೀನು ಯಾವುದಾದ್ರೂ ಅಸ್ತ್ರವನ್ನು ಬ್ರಹ್ಮಾಸ್ತ್ರವೇ ಆಗಲಿ ಪ್ರಯೋಗ ಮಾಡಿದರೂ ಕೂಡ ವೃಥಾ ಸ್ಯಾತ್, ಏನೂ ಉಪಯೋಗ ಇಲ್ಲ ಅಂತ. ಹೇಗಾಯಿತು ಅಂದರೆ, ಸಿಂಹ ಹೇಳುತ್ತೆ, ಬಿರುಗಾಳಿ ಬೀಸಿದರೆ ಮರಗಿಡಗಳನ್ನು ಬುಡಮೇಲೆ ಮಾಡುತ್ತೆ, ಅದು ಪರ್ವತ ಹಾಗೆ ನಿಂತಿರುತ್ತೆ. ಪರ್ವತ ಏನಾದ್ರು ಮಾಡೋಕ್ಕಾಗತ್ತೆ ಅದಕ್ಕೆ? ಹಾಗೆ ನಿನ್ನ ಅಸ್ತ್ರಗಳು ಬಿರುಗಾಳಿ ಇದ್ದಂತೆ. ಅನ್ಯ ಕ್ಷತ್ರಿಯ ವೀರರು ಅಥವಾ ಯಾವುದೇ ವೀರರು ಬುಡಮೇಲೆ ಆಗ್ತಾರೆ ನೀನು ಅವ್ರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರೆ. ನಾನು ಪರ್ವತ, ಏನೂ ಪ್ರಯೋಜನ ಇಲ್ಲ. ನಿನ್ನ ಅಸ್ತ್ರಗಳು ಇಲ್ಲಿ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ ಅಂತ ಎಂಬುದಾಗಿ ಹೇಳಿ ಮತ್ತೆ ಹೇಳ್ತು, ಇದು ನನ್ನ ಪ್ರತಾಪ ಅಂತ ಅನ್ಕೊಳ್ಬೇಡ, ನಮ್ಮ ಅಪ್ಪನ ಪ್ರತಾಪ ಇದು, ನಮ್ಮ ಒಡೆಯನ ಪ್ರತಾಪ ಇದು, ಅವನ ಶಕ್ತಿ ಇದು. ತನ್ನ ಪರಿಚಯವನ್ನು ಸಿಂಹ ಹೇಳುತ್ತೆ. ಕುಂಭೋದರಂ ನಾಮ ನಿಕುಂಭ ಮಿತ್ರಂ. ನಾನು ಕುಂಭೋದರ ಅಂತ. ಹೆಸರು ಕೇಳಿದ್ರೆ ಒಳ್ಳೆ ತಮಾಷೆ ಆಗಿದೆ. ಸಿಂಹ ನೋಡೋಕ್ಕಾಗಿಲ್ಲ, ಕುಂಭೋದರ ಆಗಿರ್ಬೋದು. ಕುಂಭೋದರ ಅಂದ್ರೆ ಏನು? ಹೊಟ್ಟೆ ಗಡಿಗೆ ಥರ ಇದೆ ಅಂತ ಅಲ್ವಾ? ಹೇಗಿರ್ಬೋದು? ಹೊಟ್ಟೆ ಜಾಗದಲ್ಲಿ ಒಂದು ಗಡಿಗೆ ಇಟ್ಟರೆ ಹೇಗಿರ್ಬೋದು? ಗಣಪತಿ ಎಲ್ಲ ನಾವು ಹೋದು ಅಂತ ಆಗತ್ತಲ್ವಾ? ಆಗ ನಿಕುಂಭನ ಮಿತ್ರ ಕುಂಭೋದರ ನಾನು. ಯಾವ ಕುಂಭೋದರ ಅಂದರೆ, ನಾನು ಶಿವನ ಕಿಂಕರ. ಅವೇಹಿಮಾಂ ಕಿಂಕರಂ ಅಷ್ಟಮೂರ್ತೆ. ಅಷ್ಟಮೂರ್ತಿ ಅಂದರೆ ಶಿವ, ಅವನಿಗೆ 8 ಮೂರ್ತಿಗಳು ಶಿವನಿಗೆ. ಸೂರ್ಯ, ಚಂದ್ರ ಇತ್ಯಾದಿ 8 ಮೂರ್ತಿಗಳು ಅವನಿಗೆ ಅಂತ. 8 ರೀತಿಯಲ್ಲಿ ಶಿವ ಪ್ರಪಂಚವನ್ನು ಕಾಯ್ತಾ ಇರ್ತಾನೆ ಅಂತ. ಹಾಗೆ ಅಷ್ಟಮೂರ್ತಿಯ ಶಿವನ ಕಿಂಕರ ನಾನು. ನನ್ನ ಹೆಸರು ಕುಂಭೋದರ ಅಂತ. ಆ ಸ್ವರೂಪ ಇದೆಯಲ್ಲ, ಕುಂಭೋದರ ಸ್ವರೂಪ, ಗಣ, ಶಿವನ ಗಣ ಒಂದು. ಆಗ ಕುಂಭೋದರನೇ ಅವನು ಹೊಟ್ಟೆ ಹೀಗಿದೆ ಅವನಿಗೆ. ಹರಗಣಗಳೆಲ್ಲ ಹಾಗೆ ತಾನೆ. ಹರಗಣಗಳು ಭಾರಿ ಚಂದ ಇರ್ತಾರೆ ಅಂತೇನಿಲ್ಲ ಅಂತ. ಒಂದೊಂದು ವಿಕಾರವೇ ಅದು.
ಅಲ್ಲಿ ಚಂದ ಶಿವ ಮಾತ್ರ, ಅಲ್ಲಿ ಶಿವ ಪಾರ್ವತಿ ಮಾತ್ರ ಚಂದ ಅಂತ. ಮತ್ತೆಲ್ಲ ಒಂದೊಂದು ವಿಕಾರವೇ. ಕುಮಾರಸ್ವಾಮಿ ಇದ್ದಾನೆ, ಅವನಿಗೂ 6 ಮುಖ. ಕುಮಾರಸ್ವಾಮಿಗೂ ಕೂಡ ಗಣಪತಿಗೆ ಆನೆ ತಲೆ, ದೊಡ್ಡ ಹೊಟ್ಟೆ, ಇಲಿ ವಾಹನ. ಇಡೀ ಶಿವನ ಪೂರ್ತಿ ಪರಿವಾರ ಹೀಗೆ ಇದೆ ಅಂತ. ಯಾಕೆಂದರೆ ಅವ್ರು ಯಾರಿಗೂ ಬಾಹ್ಯಾಡಂಬರ ಬೇಡ, ಬಾಹ್ಯ ಸೌಂದರ್ಯ ಬೇಡ ಅವರಿಗೆ, ಅವ್ರಿಗೆ ಮಾಯೆಗೆ ಬೀಳೋರಲ್ಲ ಅಂತ. ಹಾಗೆ ನೋಡೋಕೆ ವಿಕಾರವಾಗೇ ಇರ್ತಾರೆ. ಯಾರು ನಮ್ಗೆ ಇಷ್ಟಪಡೋದು ಬೇಡ, ಯಾರು ನಮ್ಮ ಹತ್ರ ಬರೋದೇ ಬೇಡ ಅಂತ ಅವ್ರ ಭಾವ ಅದು. ಮಹಾಜ್ಞಾನಿಗಳು ಹಾಗೆ ಇರ್ತಾರೆ, ಹುಚ್ಚರಂತೆ ಇರ್ತಾರೆ ಎಷ್ಟೋ ಬಾರಿ. ಹಾಗೆ ಇರುವವರು ಅವರೆಲ್ಲರೂ ಕೂಡ ಅಂತ. ಹಾಗಾಗಿ ಇವನು ಒಬ್ಬ ಕುಂಭೋದರ ಅಂತ ಅಲ್ಲಿ ಅಂತ. ಏನಪ್ಪ ಇವನಿಗೆ ಕೆಲಸ ಅಂದರೆ ಕೈಲಾಸ ಗೌರಂ ವೃಷಮಾರುರುಕ್ಷೋ ಪಾದಾರ್ಪಣ ಅನುಗ್ರಹಪೂತ ಪೃಷ್ಠಂ. ಶಿವ ನಂದಿಯ ನೇರುವಾಗ ಚೌಪಾಯಿ ಇವನು ಅಂತ, ಅದಕ್ಕೆ ಕುಂಭೋದರ ಅಂತ. ಇವನು ಬೆನ್ನ ಮೇಲೆ ಹೆಜ್ಜೆ ಇಟ್ಟು ವೃಷಭವನ್ನು ಏರೋದು ಶಿವ ಅಂತ ಅಲ್ವಾ. ಈ ದೊಡ್ಡ ವಾಹನ ಇರಬೇಕಾದ್ರೆ ಒಂದು ಮೆಟ್ಲಿರುತ್ತಲ್ಲ ಅದಕ್ಕೆ ಅಂತ, ಆ ಜಾಗದಲ್ಲಿ ಅದು ಇವನ ಕೆಲಸ ಇವನದು ಅಂತ. ಶಿವ ನಂದಿಯನ್ನು ಏರಬೇಕು ಅಂದರೆ ಇವನು ಬಗ್ಗೆ ನಿಂತ್ಕೋತಾನೆ ಕುಂಭೋದರ, ಬೆನ್ನ ಮೇಲೆ ಕಾಲಿಟ್ಟು ಶಿವ ನಂದಿಯನ್ನು ಏರ್ತಾನೆ. ಇದು ನನ್ನ ಕರ್ತವ್ಯ, ಇದೇನೋ ಚಿಲ್ಲರೆ ಕರ್ತವ್ಯ ಅಂತ ಅನ್ಕೊಳ್ಬೇಡ. ಪಾದಾರ್ಪಣಾನುಗ್ರಹ ಪೂತ ಪೃಷ್ಠಂ, ಈ ನನ್ನ ಬೆನ್ನು ಎನ್ನುವಂಥದ್ದು ಶಿವ ಪಾದ ಇಟ್ಟು 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 ಪರಮ ಪವಿತ್ರವಾಗಿದೆ ಅಂತ. ನನ್ನ ಹಾಗೆ ಯಾರಿಗಿದೆ ಬೆನ್ನು ಅಂತ ಅವನು ಕೇಳೋದು. ಯಾರ ಬೆನ್ನ ಮೇಲೆ ಶಿವ ಕಾಲಿಡ್ತಾನೆ ದಿನ? ನನ್ನ ಬೆನ್ನ ಮೇಲೆ ಶಿವ ಯಾವಾಗಲೂ ಕಾಲಿಡೋದು ಅಂತ, ಅಂಥದ್ದು ಇದು. ಹಾಗಾಗಿ ನೀನೇನಪ್ಪ ಅಸ್ತ್ರ ಪ್ರಯೋಗ ಮಾಡ್ತೀಯ ನನ್ನ ಮೇಲೆ? ಆಯಿತು, ಯಾಕೆ ನೀನು ಸಿಂಹ ಆಗಿ ಬಂದೆ ಅಂದರೆ ಅದಕ್ಕೆ ಕಾರಣ ಹೇಳ್ತಾನೆ ನೋಡು. ಎದುರುಗಡೆಗೆ ದೇವದಾರ ವೃಕ್ಷ ಇದೆ. ಈ ದೇವದಾರ ವೃಕ್ಷ ಶಿವನ ದತ್ತು ಮಗು ಅಂತ, ಪರಶಿವನ ದತ್ತು ಮಗು ಶಿವ ನೋಡಿ. ಎಂಥ ಅದ್ಭುತ ನೋಡಿ ಅಂತ. ಕೈಲಾಸದ ಪರಿಸರ ಅದು. ಅಲ್ಲಿರುವ ಒಂದು ದೇವದಾರ ವೃಕ್ಷವನ್ನು ಶಿವ ದತ್ತು ಸ್ವೀಕಾರ ಮಾಡಿದಾನಂತೆ, ತನ್ನ ಮಗುವಾಗಿ ಸ್ವೀಕಾರ ಮಾಡಿದಾನಂತೆ. ಹಾಗಾಗಿ ಪಾರ್ವತಿ ನಿತ್ಯ ಅದಕ್ಕೆ ನೀರೆರಿತಾಳೆ, ನೀರೆರೆದು ಬೆಳೆಸಿದಾಳೆ ಅದನ್ನು ಅಂತ ನೋಡಿ. ಇವತ್ತು ಶುಭ ದಿನ, ನೀವೆಲ್ಲ ಸಂಕಲ್ಪ ಮಾಡಿ ಅಂತ, ಒಂದಾದ್ರೂ ಗಿಡಕ್ಕೆ ನೀವು ದಿನ ನೀರು ಎರಿಬೇಕು ಅಂತ, ಪ್ರತಿನಿತ್ಯ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದಾದ್ರೂ ಗಿಡಕ್ಕೆ ನೀರು ಎರಿಬೇಕು. ಯಾಕೆಂದರೆ ಪಾರ್ವತಿಯೇ ಮಾಡಿದಾಳೆ ಅದನ್ನು, ಸಾಕ್ಷಾತ್ ಪಾರ್ವತಿಯೇ ಮಾಡಿದಾಳೆ. ನೀವ್ಯಾಕೆ ಮಾಡಬಾರ್ದು? ತುಂಬ ಪುಣ್ಯದ ಕೆಲಸ ಅಂತ. ಯಾವುದಾದ್ರು ಶುಭ ವೃಕ್ಷಕ್ಕೆ ಪ್ರತಿನಿತ್ಯ ನೀರು ಎರೆಯುವಂಥದ್ದು ಅಂತ. ಹಾಗೆ ಆಕೆ ಬೆಳೆಸಿದ ದೇವದಾರು ಇದು. ಒಂದ್ಸಾರಿ ಏನಾಯಿತು ಅಂದರೆ, ಯಾವುದೋ ಒಂದು ಕಾಡಾನೆ ಬಂದು ತಿಕ್ಕಿತ್ತು ಮೈಯನ ಆ ದೇವದಾರ ವೃಕ್ಷಕ್ಕೆ. ಈ ಹಸುಗಳೆಲ್ಲ ಮಾಡ್ತೇವೆ ನೋಡಿ, ಒಂದು ಯಾವ್ದಾದ್ರು ಕಂಬ ಕಾಣಿಸ್ತಂದ್ರೆ ಹೋಗಿ ಮೈಯನ್ನು ತಿಕ್ಕೋದು. ಅದಕ್ಕೆ ಕಂಬದ ಮೇಲೆ ಏನು ಸಿಟ್ಟಿಲ್ಲ, ತುರ್ಕಿ ಅದಕ್ಕೆ ಅಷ್ಟೇ ಅಲ್ವಾ. ಮನುಷ್ಯರು ಕೆಲವರು ಹಾಗೆ ಮಾಡೋದುಂಟು, ಅಪರೂಪಕ್ಕೆ ಮನುಷ್ಯರು ಕೆಲವರು ಹಾಗೆ ಮಾಡೋದುಂಟು. ಇನ್ನು ಕೆಲವರು ಜನಿವಾರದಲ್ಲಿ ಹಾಗೆ ಮಾಡೋದುಂಟು. ಯಜ್ಞೋಪವೀತದ ಸದುಪಯೋಗ ಅಂತ ತುಂಬ ಉಪಯೋಗ ಆಗುತ್ತೆ. ಅಲ್ಲಿ ಕೀಲಿಕೆ ಇಟ್ಕೋಬೋದು ಜನಿವಾರದಲ್ಲಿ ಅಲ್ವಾ. ಯಾವ್ದಾದ್ರು ಅಪರೂಪದ ವಸ್ತುವಿನಲ್ಲಿ ಇಟ್ಕೊಳ್ಬೋದು ಅದರಲ್ಲಿ ಜನಿವಾರದಲ್ಲಿ. ಹಾಗೆ ತುರ್ಸ್ಕೋಬೋದು, ತುರುಕಿ ಆದಾಗ ತುರ್ಸ್ಕೋಬೋದು. ಇನ್ನು ಭಸ್ಮ 3 ಪಟ್ಟೆ ಬರದೇ ಇದ್ದರೆ ಈ ಜನಿವಾರ ತಗೊಂಡು ಹೀಗಂದ್ರೆ 3 ಪಟ್ಟೆ ಬರುತ್ತೆ. ಆಮೇಲೆ ಅದು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಭಸ್ಮ ಹಚ್ಚಿದ್ರೆ ಇಡೀ ಒಂದೇ ಹಣೆ ಎಲ್ಲ ಸೇರಿ ಒಂದೇ ಪಟ್ಟೆ ಇರುತ್ತೆ. ಆ ಒಂದೇ ಪಟ್ಟೆ 3 ಪಟ್ಟೆ ಆಗೋದು ಹೇಗೆ ಅಂದರೆ, ಜನಿವಾರ ತಗೋ ಹೀಗೆ 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 ಮಾಡೋದನ್ನು 3 ಪಟ್ಟೆ ಆಗುತ್ತೆ. ಇದಕ್ಕೆಲ್ಲ ಇರೋದೆಲ್ಲ ಜನಿವಾರ, ಅದು ಜನಿವಾರ ಅಂತ. ಜನಿ ಅಂದರೆ ಜನ್ಮ, ಸಂಸ್ಕೃತ ಪದ ಪೂರ್ತಿ ಅದು. ಜನಿ ಅಂದರೆ ಜನ್ಮ, ಆ ಜನ್ಮ ಅದನ್ನು ವಾರ ಅಂದರೆ ಮತ್ತೆ ಜನ್ಮ ಬರದಂತೆ ಮಾಡಲಿಕ್ಕೆ ಇರುವಂಥದ್ದು, ಅದು ಮತ್ತೊಮ್ಮೆ ಹುಟ್ಟದಂತೆ ಮಾಡಲಿಕ್ಕೆ ಇರುವಂಥದ್ದು ಅದು ಜನಿವಾರ ಅಂತಂದರೆ. ಅದನ್ನು ತೊಗೊಂಡೋಗಿ ಈ ಕೆಲಸಕ್ಕೆಲ್ಲ ಬಳಸ್ಬಾರದು ಜನಿವಾರವನ್ನು. ಹಾಗೆಲ್ಲ ಮಾಡಬೇಡಿ, ನೀವು ಯಾರು ಮಾಡ್ತೀರೋ ಗೊತ್ತಿಲ್ಲ, ಹಾಗೆಲ್ಲ ಮಾಡಬೇಡಿ. ಹಾಗೆ ತುರಿಕೆಗೋಸ್ಕರವಾಗಿ ಕಾಡಾನೆ ಮರವನ್ನು ಬೆಳೆಸ್ಕೊಂಡಾಗ ಅದರ ತೊಗಟೆ ಹೋಗಿದೆ ಅಷ್ಟೆ. ಆ ದೇವದಾರ ಮರ ಎಷ್ಟು ಸದೃಢವಾಗಿದೆ ಅಂದರೆ, ಆನೆ ಬಂದು ಮೈ ತಿಕ್ಕಿದ್ರು ಕೂಡ ಮರ ಬಿದ್ದೋಗಿಲ್ಲ, ಮರಕ್ಕೆ ಬೇರೆ ಏನಾಗಿಲ್ಲ, ತೊಗಟೆ ಹೋಯಿತು ಅಂತ, ಸಿಪ್ಪೆ ಹೋಯಿತು ಅಂತ. ಅಷ್ಟಕ್ಕೆ ನೋವಾಯ್ತಂತೆ ಪಾರ್ವತಿ, ಬೇಜಾರಾಯ್ತಂತೆ ಪಾರ್ವತಿಗೆ. ಎಷ್ಟು ಬೇಜಾರಾಯಿತು ಅಂದರೆ, ಸಾಕ್ಷಾತ್ ಅವಳ ಪುತ್ರ ಕುಮಾರಸ್ವಾಮಿ ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಗಾಯ ಮಾಡ್ಕೊಂಡು ಬಂದರೆ, ಎಲ್ಲ ಬಾಣ ಗಿಣ ಚುಚ್ಚಿದೆ, ಈಟಿ ಚುಚ್ಚಿದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ನೋಡಿದಾಗ ಏನು ಬೇಜಾರಾಗುತ್ತೋ, ಯಾವ ಥರ ದುಃಖ ಆಗುತ್ತೋ ಆ ಥರ ದುಃಖ ಆಯಿತು. ಸ್ವಂತ ಮಗನಿಗೆ ಗಾಯ ಆದಂತೆ ಅಂತ, ಸಾಕ್ಷಾತ್ ಪುತ್ರನಿಗೆ ಗಾಯ ಆದಂತೆ. ಈ ರಾವಣನ ಸಂಹಾರ ಮಾಡಿ
ರಾಮ ಲಕ್ಷ್ಮಣರು ಅಯೋಧ್ಯೆಗೆ ಮರಳಿ ಬರ್ತಾರಲ್ವಾ, ಮರಳಿ ಬಂದಾಗ ಅವರ ಬೆನ್ನನ್ನು ನೇವರಿಸಿರ್ಲಂತೆ ಕೌಸಲ್ಯ ಸುಮಿತ್ರೆ ಅವೆಲ್ಲ ಬೆನ್ನನ್ನು ನೇವರಿಸ್ತಾರೆ ರಾಮ ಲಕ್ಷ್ಮಣರಿದ್ದೆಲ್ಲ. ಗಾಯದ ಕಲೆಗಳಲ್ಲೆಲ್ಲ ಅದರ ಮೇಲೆ ಕಣ್ಣೀರು ಬಿಂದುಗಳು. ವೀರಮಾತೆ ಅನ್ನೋ ಶಬ್ದ ಯಾವಾಗ ಬರ್ತದೆ ಅಂದರೆ ಆ ಗಾಯ ಕಂಡಾಗಲೂ ಕೂಡ ಕಣ್ಣೀರು ಬರಬಾರ್ದಂತೆ, ಆಗ ವೀರಮಾತೆ ಅಂತ. ಕೌಸಲ್ಯ ಹೇಳಿದಂತೆ ಆ ಶಬ್ದ ಹೋದ್ರೂ ಹೋಗಲಿ, ಬೇಡ ನನಗದು ಅಂತ. ನನ್ನ ಮಗನ ಗಾಯ ಸವರ್ಬಿಡ್ತೇನೆ ಅನ್ಸುತ್ತೆ ನಾನು ಅಂತ, ಕಣ್ಣೀರು ಸೂಸಿಬಿಡ್ತೇನೆ. ನವೀರ ಸುಶಬ್ದ ಮಕಾಮಯೇತಾಂ, ವೀರಮಾತೆ ಅನ್ನೋ ಶಬ್ದವೇ ಬೇಡ ಅಂತ ಕೌಸಲ್ಯ ಹೇಳಿದ್ಲು ಅಂತ. ಅಂದರೆ ತಾಯಿ ಪ್ರೀತಿ ಇರೋದು ಹಾಗೆ, ಅಂಥ ಪ್ರೀತಿ ಇಲ್ಲಿ ಪಾರ್ವತಿಗೆ ಆ ದೇವದಾರ ವೃಕ್ಷದ ಬಗ್ಗೆ. ಆಗ ಶಿವನ ಮನಸ್ಸು ಕೂಡ ಕರಗ್ತಂತೆ. ಪಾರ್ವತಿಗೆ ದುಃಖ ಆಯಿತು. ಆಗ ಕುಂಭೋದರನ್ನು ಕರೆದು ರಕ್ಷಣೆ ಮಾಡುವುದನ್ನು ನಾನು ದೇವದಾರ ವೃಕ್ಷವನ್ನು. ಇಲ್ಲಿ ಯಾವುದೇ ಕಾಡಾನೆಗಳು ಬರಲಿಕ್ಕಿಲ್ಲ, ಇಲ್ಲಿ ಇನ್ನೊಂದು ಸತಿ ಘಟನೆ ಆಗಲಿಕ್ಕಿಲ್ಲ. ಹಾಗಾಗಿ ನೀನು ಸಿಂಹದ ರೂಪವನ್ನು ತಾಳಿ ಈ ದೇವದಾರ ವೃಕ್ಷದ ರಕ್ಷಣೆ ಮಾಡು. ಹಾಗೆ ನಾನು ಸಿಂಹವಾಗಿ ಇಲ್ಲಿದ್ದೇನೆ ಅಂತ, ದೇವದಾರ ವೃಕ್ಷದ ಬುಡದಲ್ಲಿ. ವೃಕ್ಷ ರಕ್ಷೆ ನನ್ನ ಕರ್ತವ್ಯ. ಶಿವಾಜ್ಞೆಯನ್ನು ಹೊತ್ತು ನಾನಿಲ್ಲಿ ಎಲ್ಲೂ ಹೋಗುವಂತಿಲ್ಲ, ಈ ಸ್ಥಳವನ್ನು ಬಿಟ್ಟು ಎಲ್ಲೂ ಹೋಗುವಂತಿಲ್ಲ. ಯಾಕೆ? ಎಲ್ಲಿಗೋ ಹೋದಾಗ ಈ ವೃಕ್ಷಕ್ಕೆ ಮತ್ತೊಂದು ಕಾಡಾನೆ ಬಂದು ಬೆನ್ನು ಮೈ ತೆಕ್ಕಿದ್ರೆ ಏನು ಮಾಡೋದು ಅಂತ. ಹಾಗಾಗಿ ಈ ದೇವದಾರ ವೃಕ್ಷವನ್ನು ಬಿಟ್ಟು ಕುಂಭೋದರ ಎಲ್ಲಿಯೂ ಹೋಗುವಂತೆ ಇಲ್ಲ. ಮತ್ತು ಹೊಟ್ಟೆಗೇನು ಗತಿ ಅಂದರೆ ಶಿವ ವರ ಕೊಟ್ಟಿದ್ದಾನೆ ಅಂತ, ತಾನಾಗಿ ಬಳಿ ಬಂದ ಜೀವ ನಿನಗೆ ಆಹಾರ ಅಂತ. ಯಾರೇ ಬರಲಿ ಬಳಿಗೆ, ನೀನು ಹುಡ್ಕೊಂಡು ಹೋಗಬೇಡ. ತಾನಾಗಿ ಯಾವ ಪ್ರಾಣಿ ಯಾವ ಜೀವ ನಿನ್ನ ಬೆಳಿಗ್ಗೆ ಬರುತ್ತೋ ಅದು ನಿನ್ನ ಆಹಾರ. ನೀನು ಅದನ್ನು ತಿನ್ನೋದನ್ನು ಯಾರೂ ತಪ್ಪಿಸೋಕೆ ಸಾಧ್ಯ ಇಲ್ಲ, ಯಾರಿಗೂ ಆ ಶಕ್ತಿ ಇಲ್ಲ. ಹಾಗಾಗಿ ನಿನ್ನ ಅಸ್ತ್ರ ನನ್ನ ಮೇಲೆ ಯಾವ ಕೆಲಸವನ್ನು ಮಾಡೋದಿಲ್ಲ. ದಿಲೀಪ ಅಂದರೆ ಏನು? ದೇವತೆಗಳಿಗೆ ಸಹಾಯ ಮಾಡುವಂಥ ಅವನೇನು ಅಸಾಮಾನ್ಯ ಪರಾಕ್ರಮಿ. ಅವನು ಸಾಮಾನ್ಯ ಪರಾಕ್ರಮಿ ಇಲ್ಲ, ರಾಕ್ಷಸರನ್ನು ಸದ್ಯ ಬಡಿಯಬಲ್ಲ ಶಕ್ತಿ ಅವನಿಗಿದೆ. ಆದರೆ ಇಲ್ಲಿ ಅದು ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ಸಾಕ್ಷಾತ್ ಶಿವನೇ ಇರುವಂಥದ್ದು, ಶಿವನ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಂದಿನಿ ನನ್ನೂಟ ಅಂತ ಕುಂಭೋದರ ಹೇಳಿದ್ರು. ಇಂದಿನ ನನ್ನ ಊಟ ನಂದಿನಿ, ಹೊರಡು ಇಲ್ಲಿಂದ. ನಾವು ಊಟ ಮಾಡೋ ಹೊತ್ತಿಗೆ ಏಕಾಂತ ಬೇಕು, ಬೇರೆ ಯಾರೂ ಇರೋ ಹಾಗಿಲ್ಲ. ನಡೆ ಇಲ್ಲಿಂದ. ಬೇಜಾರು ಮಾಡ್ಕೋಬೇಡ, ಯಾಕೆಂದ್ರೆ ನಿನ್ನ ಕೈ ಮೀರಿದ ಕಾರ್ಯವಿದು. ಯಾವ ಬೇಜಾರು ಮಾಡ್ಕೋಬೇಕು? ನಮ್ಮ ಕೈಯಲ್ಲಿ ಆಗಿ ನಾವು ಮಾಡದೇ ಇದ್ರೆ ಬೇಜಾರು ಮಾಡ್ಕೊಳ್ಬೇಕು. ಕೈ ಮೀರಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಆಗ ನಮ್ಮ ಕೈ ಮೀರಿ ಒಂದು ಘಟನೆ ನಡೆದ್ರೆ ಯಾರೇನು ಮಾಡೋಕ್ಕಾಗತ್ತೆ ಹೇಳಿ? ಇದು ಅಂಥದ್ದು. ಇದು ನೀನೇನು ಶಿವನನ್ನು ಮೀರಿದವನ? ನೀನು ದಿಲೀಪ ಚಕ್ರವರ್ತಿ ಇರ್ಬೋದು, ಶಿವನಿಗಿಂತ ದೊಡ್ಡವನ? ಇದು ಶಿವನಾಜ್ಞೆ. ಇದು ಶಿವನ ಶಕ್ತಿ. ಇದು ನಡೀತಾ ಇರ್ತಕ್ಕಂಥದ್ದಲ್ಲಿ ಏನು ಬೇಜಾರು ಮಾಡ್ಕೊಳ್ಬೇಡ, ಹೊರಡು. ಸತ್ವಂ ನಿವರ್ತಸ್ವ ವಿಹಾಯ ಲಜ್ಜಾ. ಗುರುರ್ ಭವಾನ್ ದರ್ಶಿತ ಶಿಷ್ಯ ಭಕ್ತಿ. ಗುರುಭಕ್ತಿಯನ್ನು ತೋರಿಸುವಷ್ಟು ತೋರಿಸಂತೆ ಆಯಿತು. ನೀನು 21 ದಿನ ಒಳ್ಳೆ ಸೇವೆಯನ್ನು ಮಾಡಿದೆಯಾ, ಚೆನ್ನಾಗಿ ಸೇವೆಯನ್ನು ಮಾಡಿದೆಯಾ, ಕೊರತೆ ಇಲ್ಲ. ಇದನ್ನು ಕೊರತೆ ಇಲ್ಲ, ಯಾಕೆಂದರೆ ನಿನ್ನದಾಗುವಂಥದ್ದಲ್ಲ ಇದು. ಶಸ್ತ್ರೇಣ ರಕ್ಷ್ಯಂ ಯದ್ ಅಶಕ್ಯ ರಕ್ಷ್ಯಂ ನತದ್ದೇಶ ಶಸ್ತ್ರಭೃತಾಂ ಕ್ಷಿಣೋತಿ ಯದ್ ಅಶಕ್ಯ ರಕ್ಷ್ಯಂ. ಯಾವುದನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಶಸ್ತ್ರದಿಂದ, ಅಲ್ಲಿ ನಿನಗೆ ರಕ್ಷಣೆ ಮಾಡೋಕ್ಕಾಗದೆ, ರಕ್ಷಣೆ ಮಾಡದೇ ಇದ್ರೆ ನಿನಗೇನು ಕೊರತೆ? ಹೊರಡು. ಹೊರಟನ ದಿಲೀಪ ಅಂದರೆ ಅವನು ಹೇಗೆ ಹೊರಡ್ತಾನೆ ಪಾಪ? ಇನ್ಯಾರಾದರೂ ಹೊರಡ್ತಾ ಇದ್ರು, ಆದರೆ ದಿಲೀಪ ಹೊರಡಲಿಲ್ಲ. ದಿಲೀಪನಿಗೆ ಒಂದು ದೊಡ್ಡ ಅವಮಾನ ಆಗಿತ್ತು. ಈ ತನಕ ಅವನ ಶಸ್ತ್ರಪ್ರಯೋಗಕ್ಕೆ ಒಂದು ವಿಘ್ನ ಅಂತ ಬಂದಿದ್ದಿಲ್ಲ, ಉಪಹತಿ ಇಲ್ಲ ಅವನ ಶಸ್ತ್ರಪ್ರಯೋಗಕ್ಕೆ, ಅವ್ಯಾಹತ. ಅದು ಮೊಟ್ಟ ಮೊದಲ ಬಾರಿಗೆ ಅವನಿಗೆ ಬಾಣ ಪ್ರಯೋಗ ಮಾಡೋಕ್ಕೆ ಆಗದೇ ಇರುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ತನ್ನ ಬಗ್ಗೆ ತನಗೆ ಒಂದು ರೀತಿ ಜುಗುಪ್ಸೆ ಬಂದಿತ್ತು ಅವನಿಗೆ. ಎಂಥ ವೀರ ನಾನು, ಬಾಣ ತೆಗೆದು ಹೊಡೆಯೋಕ್ಕಾಗಿಲ್ವಲ್ಲ ಅಂತ. ಅದು ಹೋಯ್ತಂತೆ. ಯಾಕೆಂದರೆ ಇದು ಈಶ್ವರನ ಶಕ್ತಿ ಕೆಲಸ ಮಾಡ್ತಾ ಇರುವಂಥದ್ದು, ನಾನೇನು ಏನು ಅದ್ರ ಬಂದೆ ಅಂತ. ಹಾಗಾಗಿ ತನ್ನ ಬಗ್ಗೆ ಇರುವ ಅವಜ್ಞೆ ಹೋಯಿತು.
ಯಾಕೆಂದರೆ ಸ್ಪರ್ಧೆ ಸಮಾನರೊಂದಿಗೆ ಮಾತ್ರ, ದೇವರೊಡನೆ ಸ್ಪರ್ಧೆ ಇಲ್ಲ. ದೇವರೊಡನೆ ಇರುವಂಥದ್ದು ಯಾವುದು? ಶರಣಾಗತಿ ಮಾತ್ರ ಅಂತ. ದೇವರು ಬಂದು ನಿಂತಾಗ ನಾವು ಗುದ್ದಾಡೋದಲ್ಲ, ನಾನೋ ನೀನೋ ಅಲ್ಲ, ಅಲ್ಲಿ ನೀನೇ ಅಂತ, ನಾನಿಲ್ಲ ಅಂತ, ನೀನೇ ಅಂತ. ನೆನಪಿದ್ಯಾ ಆ ಕತೆ? ನೆನಪಿದ್ಯಾ? ಬಾಗಿಲು ಕಟ ಶಬ್ದ ಮಾಡಿದ್ದಂತೆ, ಮುಕ್ತಿ ಬಾಗಿಲು, ಒಂದು ಜೀವ ಒಳಗಿಂದ ಧ್ವನಿ ಬಂದಂತೆ, ಯಾರು ಅಂತ, ನಾನು ಅಂತ. ಜಾಗ ಇಲ್ಲ ಇಲ್ಲಿ ಅಂತ. ಈಗಾಗಲೇ ನಾನಿದ್ದೇನೆ, ಮತ್ತೆ ನಾನು ನೀನು ಇಬ್ಬರಿಗೆ ಜಾಗ ಇಲ್ಲ ಇಲ್ಲಿ ಅಂತ. ವಾಪಸ್ ಹೋದ ಅವನು. ಎಷ್ಟೋ ಕಾಲ ಸಾಧನೆ ಮಾಡಿ ಮತ್ತೆ ಬಂದು ಬಾಗಿಲು ತಟ್ಟಿದ್ದಂತೆ, ಮತ್ತದೇ ಧ್ವನಿ, ಯಾರು ಅಂತ, ನೀನು ಅಂತ. ನೀನೇ ಇದು ಅಂತ, ನೀ ಬೇರೆ ಇಲ್ಲ, ನಾ ಬೇರೆ ಇಲ್ಲ ಅಂತ. ಬಾಗಿಲು ತೆರೀತಂತೆ. ಯಾಕೆಂದರೆ ಮುಕ್ತಿ ಅನ್ನೋದು ಅದ್ವೈತ ಅದು ಅಂತ. ಅಲ್ಲಿ ಇಬ್ಬರಿಲ್ಲ, ಅಲ್ಲಿ ಒಂದೇ ಅದ್ವೈತವೇ ಇರುವಂಥದ್ದು ಅಂತ. ಹಾಗಾಗಿ ಶಿವನ ಎದುರು ಬಂದರೆ ಶರಣಾಗತಿ ದಾರಿ ಹೊರತು ಅಲ್ಲಿ ನಾವು ನಮ್ಮ ಬಾಹುಬಲ ಪ್ರದರ್ಶನ ಮಾಡೋದಕ್ಕೆ ಏನು ವಿಷಯ ಇಲ್ಲ ಅಂತ. ಹಾಗಾಗಿ ದೇವರೊಡನೆ ಸ್ಪರ್ಧೆ ಇಲ್ಲ, ಶರಣಾಗತಿ ಒಂದೇ. ಅದರ ದಾರಿ ಏನು? ಕ್ಷತ್ರಿಯನಿಗೆ ಬಾಹುಬಲವೇ ಮುಖ್ಯ. ಎಲ್ಲಿ ಬಾಹುಬಲ ಕೆಲಸ ಮಾಡೋದಿಲ್ಲ ಅಲ್ಲೇನು ಮಾಡಬೇಕು? ಏನು ಗತಿ ಮುಂದೆ? ನಂದಿನ ತಿನ್ನೋಕೆ ಬಿಡೋಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ರಕ್ಷಣೆ ಮಾಡೋಕ್ಕೆ ಸಾಧ್ಯವಾ ಅಂದ್ರೆ ಅದು ಸಾಧ್ಯ ಇಲ್ಲ. ಏನು ಮಾಡಬೇಕು ಅಂದರೆ ಅದೊಂದು ದೊಡ್ಡ ಧರ್ಮ ಸಂಕಟ ಅಂತ ಆಯಿತು ಅದು. ಇಷ್ಟು ಮಾತ್ರ ಇಲ್ಲಿವರೆಗೆ ಮಾತ್ರ ಬರೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಇನ್ನೊಂದು ಭಾಗದಲ್ಲಿ ಏನು ಪೂರ್ತಿ ಮಾಡೋಣ ಮುಂದಿನ ಪ್ರವಚನದಲ್ಲಿ. ದಿಲೀಪ ಹೇಗೆ ನಡ್ಕೊಂಡ ಅಂತ ಸಂದರ್ಭದಲ್ಲಿ, ಯಾಕೆಂದರೆ ತಿಳುವಳಿಕೆ ತುಂಬ ಬೇಕಾಗ್ತದೆ ಅಂತ. ಕೇವಲ ಶಕ್ತಿ ಇದ್ರೆ ಸಾಲದು, ನಿಷ್ಠೆ ಬೇಕು. ನಿಷ್ಠೆ ಇದ್ರೆ ಸಾಲದು, ಪ್ರಜ್ಞೆ ಬೇಕು, ಬುದ್ಧಿ ಬೇಕು. ಎಲ್ಲ ಇದ್ದಾಗ ಮಾತ್ರ ಇಂಥ ಸಂದರ್ಭಗಳನ್ನ ದಾಟೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇಂಥ ಸಂದರ್ಭಗಳನ್ನ ಮನುಷ್ಯ ದಾಟೋದೇ ಇಲ್ಲ, ನಾಶ ಆಗೋಗ್ತಾನೆ ಇಂಥ ಸಂದರ್ಭಗಳು ಬಂದಾಗ ಅಂತ. ಹಾಗಾಗಿ ದಿಲೀಪನಲ್ಲಿ ಶಕ್ತಿಯೂ ಇದೆ, ಇಲ್ಲೇನು ಉಪಯೋಗ ಇಲ್ಲ ಶಕ್ತಿ. ನಿಷ್ಠೆ, ತ್ಯಾಗ ಅದಿದೆ, ಕೊಟ್ಟ ಕೊನೆಯದಾಗಿ ಪ್ರಜ್ಞೆ ಇದೆ. ಏನು ಮಾಡಬೇಕು ಈ ಸಮಯದಲ್ಲಿ, ಇಂಥ ಹೊತ್ತಿನಲ್ಲಿ ಅಂತ. ಹಾಗಾಗಿ ಆ ಪ್ರಜ್ಞಾ ಪ್ರಯೋಗವನ್ನು ಕೊನೆಯ ಭಾಗದಲ್ಲಿ ನೋಡೋಣ. ಯಾಕೆಂದರೆ ದಿಲೀಪನ ಪೂರ್ವ ಕರ್ಮ ಇದೆಯಲ್ಲ, ಆ ಪೂರ್ವ ಪುಣ್ಯ ಅದು ಏನು ಚಿಕ್ಕದಲ್ಲ, ಅದು ತುಂಬ ದೊಡ್ಡದೇ. ಅದು ಪೂರ್ವ ಪುಣ್ಯ, ಅದು ಏನೋ ಒಂದು ಸಣ್ಣ ಕರ್ಮ ಅಡ್ಡ ಬಂದಿರ್ಬೋದು, ಆದರೆ ಉಳಿದಂತೆ ಅವನ ಸತ್ಕರ್ಮ ಸಾಮ್ರಾಜ್ಯ ತುಂಬ ವಿಸ್ತಾರವಾಗಿರುವಂಥದ್ದು. ಹಾಗಾಗಿ ಅವನು ಶಿವನೇ ಪರೀಕ್ಷೆ ಮಾಡಿದರೂ ಕೂಡ ಹಿಂದೆ ಜಗ್ಗುವವನಲ್ಲ. ಹೇಗೆ ಅವನ ಪರೀಕ್ಷೆಯನ್ನು ದಾಟಿದ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಅವಲೋಕನ ಮಾಡೋಣ. ಹರೇ ರಾಮ. जगद्गुरु शंकराचार्य श्रीमद् राघवेश्वर भारती स्वामी महाराज की